ಇಲ್ಲಿ ನೋಡು, ಪ್ರಯೋ ಅಂತ ಬರಿ ಅಂದರೆ ನೀನು ಪ್ರಹೋ ಅಂತ ಬರ್ಕೊಂಡೋಗಿದ್ದೀವಿ. ಏನಿದು ಪ್ರಹೋ? ಈ ಥರ ಪಾರ್ಟು ಸ್ಟಿಚ್ ಮಾಡ್ಕೋಬೇಕು. ಸೊ ನಾನು ಲೈನಿಂಗ್ ಏನು ತೊಗೊಂಡಿದ್ನಲ್ವ, ಆ ಲೈನಿಂಗಿಗೆ ಕಟಿಂಗ್ ಏನು ಕೊಟ್ಟಿದ್ದೀನಿ ಅಷ್ಟಕ್ಕೆ ಎಡ್ಜಲ್ಲಿ ನೀಟಾಗಿ ಹೊಲಿದು ಹಾಕೋಬೇಕು. ಯಾಕಂದರೆ ಸೊ ಮನುಷ್ಯನ ಥರನೇ ಅವನು. ಸೊ ಹಂಗಾಗಿ ನನಗೆ ಸಾಕೊಳ್ಳೋಕೆ ಅವಶ್ಯಕತೆ ಇಲ್ಲ ಅಂದರೂ ನಾನು ಪ್ರೊಟೆಕ್ಷನ್ಗೆ ಅವನ್ನ ಸಾಕೊಳ್ತಾ ಇದ್ದೀನಿ ಅಂತಲೂ ಅಂದ್ಕೊಳ್ಳಿ ಅಷ್ಟೇ. ಕೆಲವೊಬ್ರಿಗೆ ಹೇಳ್ತಿರೋದು. ಸೊ ನಿಜ ಹೇಳ್ಬೇಕು ಅಂದರೆ ಬ್ಲೌಸ್ಗೂ ಹೊಲಿಯೋದು ಕಲ್ತಿದ್ದೆ ಒಂದು ಮಿರಾಕಲ್ ಅಂತ ಹೇಳ್ಬೋದು. ನಮ್ಮ ಅಮ್ಮ ಡಿಗ್ರಿ ಮಾಡಿದ್ದೆ, ಏನಕ್ಕೆ ಬ್ಲೌಸ್ ಹೊಲಿತೀಯ ಅಂತ ಕೇಳೋರು. ನಾನು ಹೇಳಿದ್ದು ಇಷ್ಟೇ, ನನಗೆ ಇಂಟ್ರೆಸ್ಟ್ ಇದೆ, ನನಗೆ ಟೈಲರಿಂಗ್ ಮಿಷಿನ್ ಬೇಕು ಅಂತ 3 ದಿನ ಊಟ ಮಾಡಿದೆ ಸ್ಟ್ರೈಕ್ ಮಾಡಿ ನಾನು ಟೈಲರಿಂಗ್ ಮಿಷಿನ್ ತೊಗೊಂಡಿದ್ದು. ಆ್ಯಕ್ಚುಲಿ ಟೈಲರಿಂಗ್ ಮಿಷಿನ್ ಕೊಡ್ಸೋಕ್ಕೆ ಅಷ್ಟು ಕಷ್ಟ ಇರ್ತಿತ್ತು ಆ ಕಾಲದಲ್ಲಿ. ರಾಗಿ ಎಲ್ಲ ಮಾರಿ ನನಗೆ ಟೈಲರಿಂಗ್ ಮಿಷಿನ್ ಕೊಡಿಸಿದ್ದು ನಮ್ಮ ಅಪ್ಪ ಅಮ್ಮ. ಅದನ್ನು ಯಾವತ್ತೂ ಮರಿಬಾರ್ದು. ಆಮೇಲೆ ಇರುವಂಥದ್ದು. ಸೊ ಅದಕ್ಕೇನು ಮಾಡ್ತೀವಿ, ಈ ಎಕ್ಸ್ಟ್ರಾನ ಮಾತ್ರ ಇಲ್ಲಿ ಹಿಂಗೆ ತೆಗ್ದು ಬಿಸಾಕ್ತೀವಿ, ವೇಸ್ಟ್ ಅಂತ ಇದು. ಸೊ ಜಾಸ್ತಿ ಎಕ್ಸ್ಟ್ರಾ ಇಲ್ಲ, ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಷ್ಟೇ. ಇದನ್ನು ಪರವಾಗಿಲ್ಲ. ಕೆಲವೊಬ್ರಿಗೆ ಬ್ಲೌಸು ಉದ್ದ ಬರಬೇಕು ಹಂಗಾಗಿ. ಆಮೇಲೆ ಕೆಲವೊಬ್ರಿಗೆ ಹೇಳ್ತಾರೆ ಈ ಪಟ್ಟಿನ ಇನ್ನೂ ಕೆಳಗಡೆಗೆ ಬರಲಿ, ಇಲ್ಲಿ ಚೆಸ್ಟ್ ಲೆವೆಲ್ಲು ಜಾಸ್ತಿ ಇದೆ ಅಂತ ಕೆಲವೊಬ್ರು ಹೇಳ್ತಾರೆ. ಅವಾಗ ಏನು ಮಾಡಬೇಕು ಅಂದರೆ, ಇದನ್ನು ನಾವು ಉದ್ದ ಇಟ್ಕೋಬೇಕು ಅಂದರೆ ಇಲ್ಲಿ ಎಕ್ಸ್ಟ್ರಾ ಬಿಟ್ಕೋಬೇಕು ನಾವು. ಯಾಕೆ ಅಂದರೆ ಈ ಒಂದು ಪೊಸಿಷನ್ ಕೆಳಗಡೆ ಬರುತ್ತೆ. ಸೊ ಆ ಪೊಸಿಷನ್ ಇಲ್ಲಿಗೆ ಬರ್ಬೋದು. ಇಲ್ಲಿಗೆ ಬಂದಾಗ ಈ ಲೆಂತು ಪಟ್ಟಿ ಕೊಡೋಕ್ಕೆ ಯೂಸ್ ಆಗುತ್ತೆ. ಇದು ನಂದು ಅಳತೆ ಕಮ್ಮಿ ಇದೆ, ಹಳೆ ಬ್ಲೌಸ್ ಇದು. ಸೊ ನಮ್ಗೆ ಇವಾಗ ಎಕ್ಸ್ಟ್ರಾ ಬೇಕು. ಎಕ್ಸ್ಟ್ರಾ ಹೊಲ್ಕೊಂಡ್ರೆ ನಮಗೆ ಒಳ್ಳೇದು. ಯಾಕಂದರೆ ದಪ್ಪ ಆದಾಗ ನಮಗೆ ಅಳತೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಇದೆ, ಅದಕ್ಕೆ ಅವಳು ಚೆನ್ನಾಗಿ ತಿಂದು ದಪ್ಪ ಆಗ್ತಿದ್ದಾಳೆ ಅಂತ. ತಿಂದೇನೋ ದಪ್ಪ ಆಗ್ತಾರೆ ಹೆಣ್ಮಕ್ಳು ಅಂತ ಯಾರಿಗೂ ಗೊತ್ತಿಲ್ಲ. ಅವರಿಗೆ ಒಳಗಡೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿ ಎಷ್ಟೆಲ್ಲ ಕಷ್ಟಗಳು ಅನುಭವಿಸ್ತಾ ಇರ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಮೇಲೆ ಮಾತ್ರ ಅವಳು ದಪ್ಪಗಿದ್ದ ಡುಮ್ಮಿಗಳು ತಿಂತಾಳೆ ಚೆನ್ನಾಗಿ ಅಂತಾರೆ. ನೀನು ಅವ್ರ ಮನೆಯಿಂದ ತಂದಾಕ್ತಾರೆ. ಕೆಲವೊಬ್ರು ಅನ್ನೋ ಮಾತುಗಳಿದು. ಏನಪ್ಪ ಕೊಟ್ಟಿದ್ದು ತಿನ್ಕೊಂಡು ಬದುಕೊಳ್ಳುತ್ತೆ. ಅವನ್ನೇ ಸಾಕೊಳ್ಳೋದು ನಾನು, ನಿನ್ನ ಸಾಕೊಳ್ಳಲ್ಲ ಬಿಡು. ನೀನು ತೀಟೆ ಮಾಡ್ತೀಯ ಜಾಸ್ತಿ, ಅವನು ತೀಟೆ ಮಾಡಲ್ಲ. ಅವನೇನು ಮಾಡಲ್ಲ, ಕೂತ್ಕೋತಾನಂತ. ಅವ್ನು ನಿಂತ್ಕೊಳ್ತಾನೆ. ನೀನು ಮಾತ್ರ ಏನೂ ಮಾಡಲ್ಲ. ನೀನು ನನಗೆ ವಾಪಸ್ ಮಾತಾಡ್ಚಾ? ನನಗೂ ಒಂದೊಂದು ಕಡೆ ನಗು ಬರುತ್ತೆ. ಯಾಕೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಟೇಪ್ ಹಿಡಿದ್ಬಿಟ್ಟು ಅಳತೆ ನೋಡಿಬಿಟ್ಟು ಬ್ಲೌಸಸ್ ಹೊಲಿತಾರೆ. ಆದರೆ ನಾನು ಮಾತ್ರ ಬರೀ ಬ್ಲೌಸ್ ಇಟ್ಕೊಂಡು ಅದೇ ಅಳತೆಗೆ ಇನ್ನೊಂದು ಬ್ಲೌಸ್ ಹೊಲಿತೀನಿ. ನನ್ನ ಪ್ರಕಾರ ಅವನು ಚಿಕ್ಕವನು ದೊಡ್ಡವನಾಗೋದು ಎಷ್ಟೊತ್ತು. ಆ್ಯಕ್ಚುಲಿ ಅವನಿಗೆ ಈ ನಾಯಿಗಳಿಗೆ 16 ವರ್ಷ ಅಷ್ಟೇ ಆಯಸ್ಸಿರುವಂಥದ್ದು. 16 ವರ್ಷದಲ್ಲಿ ಅವು ಬೆಳೆದು ದೊಡ್ಡವಾಗಿ ಸತ್ತೋಗ್ತವೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತು ಹಾಗೆ ಕೆಲಸಗಳು ಕಾರ್ಯಗಳು ಮಾಡ್ಕೊಳ್ತಾ ಉಳಿದಿರುವಂಥ ಚಿಕನ್ ಸಾಂಬಾರಿಗೆ ಮೊಟ್ಟೆ ಬೇಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಚಿಕನ್ ಸಾಂಬಾರು ವೇಸ್ಟ್ ಆಗುತ್ತೆ. ಸೊ ಅಷ್ಟೆಷ್ಟು ತಿನ್ನೋಣ ಅದನ್ನೇ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಪೂರ್ವಿಗೆ ರೈಸ್ ಮಾಡಿದ್ದೆ ಹಾಕ್ಕೊಟ್ಟೆ ಅವನಿಗೆ. ಅದ್ರ ಜೊತೆಗೆ ಒಬ್ಬಟ್ಟಿತ್ತು, ಒಂದು ಒಬ್ಬಟ್ಟಿಂದ ಹಾಲು ಬಿಸಿ ಮಾಡಿಕೊಟ್ಟೆ. ಹಾಗಾಗಿ ಇಲ್ಲ. ಸೊ ಹಬ್ಬದ್ದು ಇನ್ನೂ ಗುಂಗು ಹೋಗಿಲ್ಲ. ಯಾಕಂದರೆ ಅದ್ರದ್ದು ಇನ್ನೂ ಪ್ರಾಡಕ್ಟ್ ಮಿಕ್ಕಿದೆ. ಸೊ ಅದನ್ನೆಲ್ಲ ಖಾಲಿ ಮಾಡಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ನಿನ್ನೆ ವೀಡಿಯೋಗೆ ಒಂದು ಕಮೆಂಟ್ ಬಂದಿತ್ತು. ಆ್ಯಕ್ಚುಲಿ ಈಗ ಮೊಟ್ಟೆ ಬೇಯ್ತಾಯಿದೆ. ಸೌಂಡ್ ಹೆಂಗೆ ಕೇಳಿಸಿದೆಯೋ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಕಮೆಂಟ್ ಹಾಕಿರೋದು ಓಕೆ, ಬಟ್ ಅದು ಒಂದು ಕಡೆ ಒಳ್ಳೆಯದೇನೆ. ಅವ್ರು ಹಾಕಿರೋದು ಕೇಳಿರೋ ಕ್ವಶನ್ ಕೂಡ ಕರೆಕ್ಟಾಗಿದೆ. ಯಾಕಂದರೆ ಇಲ್ಲಿ ನಾಯಿ ವಿಷಯಕ್ಕೆ ಸ್ವಲ್ಪ ಜಗಳ ಮಾಡ್ಬೋದು ಅನ್ನೋದು ಒಂದು ವೀಡಿಯೋ ಹಾಕಿರೋವಂಥದ್ದು. ಸೊ ಆ ವಿಡಿಯೋದಲ್ಲಿ ನೀವಿರೋ ಸಿಚುವೇಶನ್ಗೆ ನಾಯಿ ಮರಿ ಸಾಕೊಳ್ಳೋದು ಓಕೆನಾ ನಿಮಗೆ ಅಂತ ಕೇಳಿದ್ದೀರ. 1-2 ಕಮೆಂಟ್ಸ್ ಬಂದಿರ್ಬೋದು. ಅದು ಮುಂಚೆನೂ ಬಂದಿತ್ತು ನಮಗೆ ಕಮೆಂಟ್ಸು. ಬಟ್ ನಾನು ಹೇಳೋದು ಇಷ್ಟೇ, ಮಕ್ಳುಗಳು ಈ ಥರ ಗಲೀಜು ಮಾಡ್ತಾವೆ ಮನೆಗಳಲ್ಲಿ. ಬಟ್ ಮಕ್ಳುಗಳನ್ನ ಸಾಕ್ತೀವಿ. ಏನಕ್ಕೆ ಸಾಕ್ತೀವಿ? ನಾಳೆ ವೃದ್ಧಾಪ್ಯದಲ್ಲಿ ನಮಗೆ ಅವರು ಆಸರೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಸಾಕುವಂಥದ್ದು. ಅದ್ರ ಜೊತೆಗೆ ನಮಗೆ ಮಕ್ಕಳು ಪ್ರೀತಿಯಾಗಿರ್ಬೋದು, ಆ ಒಂದು ಎಮೋಷ್ನಲ್ ಕನೆಕ್ಟ್ ಆಗೋದಕ್ಕೆ ಮಕ್ಳುಗಳು ಬೇಕಾಗಿರುತ್ತೆ. ಸೊ ನಾವು ವಯಸ್ಸಲ್ಲಿದ್ದಾಗ ಮಕ್ಳುಗಳನ್ನ ಸಾಕಿದರೆ ನಾಳೆ ವೃದ್ಧಾಪ್ಯದಲ್ಲಿ ಅವರು ನಮಗೆ ಕನೆಕ್ಟ್ ಆಗ್ತಾರೆ ಮತ್ತು ನಮ್ಮನ್ನು ನೋಡ್ಕೋಬೋದು ಅಂತ ಒಂದು ಆಸೆನೂ ಇರುತ್ತೆ. ಜೊತೆಗೆ ತಾಯ್ತನ ಸುಖ ಅನುಭವಿಸೋಕ್ಕೂ ಕೂಡ ಮಕ್ಕಳನ್ನ ಮಾಡ್ಕೊಳ್ತಾರೆ, ಮಕ್ಕಳನ್ನ ಸಾಕ್ತಾರೆ. ಸೊ ನಮ್ಮ ಹಿಂದಿನ ಪೂರ್ವಜರೆಲ್ಲ ಅದೇ ರೀತಿ ಬೆಳ್ಕೊಂಡು ಬಂದಿರೋದು. 10, 12, 15, 20 ಜನ ಮಕ್ಕಳು ಇರ್ತಾಯಿದ್ರು ಕೆಲವೊಬ್ರಿಗೆ. ಸೊ ಹಿಂಗಿರೋ ಅಂಥ ಟೈಮು. ಬಟ್ ಇವಾಗ ಒಂದು ಮಕ್ಕಳು ಸಾಕೋದೇ ಕಷ್ಟ. ಅದರಲ್ಲಿ ಈ ನಾಯಿ ಮರಿನ ಈ ಸಿಚುವೇಷನಲ್ಲಿ ಯಾಕೆ ಸಾಕೊಂಡಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಬಂದಾಗ ನನ್ನ ಪ್ರಕಾರ ಅವನು ಚಿಕ್ಕವನು ದೊಡ್ಡವನಾಗೋದು ಎಷ್ಟೊತ್ತು. ಆ್ಯಕ್ಚುಲಿ ಅವನಿಗೆ ಈ ನಾಯಿಗಳಿಗೆ 16 ವರ್ಷ ಅಷ್ಟೇ ಆಯಸ್ಸಿರುವಂಥದ್ದು. 16 ವರ್ಷದಲ್ಲಿ ಅವು ಬೆಳೆದು ದೊಡ್ಡವಾಗಿ ಸತ್ತೋಗ್ತವೆ.
ಸೊ ಮನುಷ್ಯನಿಗೆ ಮಾತ್ರ 100 ಇಯರ್ಸ್ ಇರೋದು ಅವನಿಗೆ. ಬಟ್ ಇವಾಗೆಲ್ಲ ಬಿಡಿ 50, 60, 40ಕ್ಕೆ ಬಂದುಬಿಟ್ಟಿದ್ದಾನೆ ಮನುಷ್ಯ. ಅವನಿಗೆ ಲೈಫ್ ಟೈಮೇ ಕಮ್ಮಿ ಆಗಿಬಿಟ್ಟಿದೆ. ಅದರಲ್ಲಿ ನಾಯಿಗಳದ್ದು ಲೈಫ್ ಟೈಮ್ ಅಷ್ಟೇ ಬರೋದು. ಈ 16 ವರ್ಷದಲ್ಲಿ ನಮ್ಮನ್ನು ಎಷ್ಟು ಪ್ರೊಟೆಕ್ಟ್ ಮಾಡುತ್ತೆ ನಾಯಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆಲ್ಮೋಸ್ಟ್ ನಾಯಿ ಸಾಕಿರೋರು ಗೊತ್ತಿರುತ್ತೆ. ಆ್ಯಕ್ಚುಲಿ ನನ್ನ ಈ ಸಿಚುವೇಷನಲ್ಲಿ ನನ್ನ ಮಗ ಇಲ್ಲದೇ ಇರೋ ಟೈಮಲ್ಲಿ ನನ್ನ ಪ್ರೊಟೆಕ್ಟ್ ಮಾಡೋ ಅಂಥ ಒಂದು ಜೀವಿ ಅಂದರೆ ಅದು ನಮ್ಮ ಗುಂಡನೇ ಆಗಿರ್ಬೋದು. ಆಲ್ಮೋಸ್ಟ್ ಎಷ್ಟೋ ಇನ್ಸಿಡೆಂಟ್ ನೋಡಿರ್ತೀರ ನೀವು, ಎಷ್ಟೋ ಡೇಂಜರ್ಗಳನ್ನ ಕಂಡುಹಿಡಿಯೋದು ನಾಯಿಗಳು. ಸೊ ಅವಕ್ಕೆ ಯಾಕೆ ಮಾತು ಬರಲ್ಲ ಅನ್ನೋದು ಕೆಲವೊಬ್ರಿಗೆ ಗೊತ್ತಿಲ್ಲ ನನಗೂ. ಆ್ಯಕ್ಚುಲಿ ಅವಕ್ಕೆ ಸಖತ್ತು ಬುದ್ಧಿಶಕ್ತಿ ಜಾಸ್ತಿ ಅಂತೆ. ಆಮೇಲೆ ನಾಯಿಗಳಿಗೆ ಒಂದು ಶಾಪ ಅಂತೆ, ಮಾತಾಡದೇ ಇರೋ ಥರ. ಯಾಕಂದರೆ ಮನುಷ್ಯ ಜೀವಿಗೂ ಗೊತ್ತಾಗದೇ ಇರೋ ಒಂದು ಸೌಂಡು ಮತ್ತು ಮುಂದೆ ಏನಾಗುತ್ತೆ, ಅಲ್ಲಿ ಏನೋ ಅಪಘಾತಗಳಾಗುತ್ತೆ ಅನ್ನೋದು ಗೊತ್ತಾಗೋದು ನಾಯಿಗೆ ಮಾತ್ರ. ಸೊ ಅದಕ್ಕೆ ಸೌಂಡ್ ಸೆನ್ಸ್ ಆಗುವಂಥದ್ದು, ಮುಂದೆ ಏನಾಗುತ್ತೆ ಅನ್ನೋದು ನಾಯಿಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ಅದಕ್ಕೆ ದೇವರು ಮಾತಾಡೋ ಶಕ್ತಿನ ಕಿತ್ಕೊಂಡಿರ್ತಾನಂತೆ. ಯಾಕೆ ಅಂದರೆ ಇದು ಕ್ಲೂ ಕೊಟ್ಬಿಡುತ್ತೆ, ಮುಂದೆ ಆಗೋ ಅವಘಡಗಳನ್ನ ತಪ್ಪಿಸೋವಂಥ ಒಂದು ಚಾನ್ಸಸ್ ಇರುತ್ತೆ ಅಂತೇಳಿ. ಮನುಷ್ಯನ ಥರ ಮಾತಾಡೋ ಬುದ್ಧಿ ಕೊಟ್ಟಿಲ್ಲ ಅದಕ್ಕೆ, ಬಟ್ ಎಲ್ಲ ಬುದ್ಧಿನೂ ದೇವರು ನಾಯಿಗೆ ಕೊಟ್ಟಿದೆ. ಸೊ ಹಿಂಗಿರೋ ಒಂದು ಸಿಚುವೇಷನಲ್ಲಿ ಅವ್ನು ಚಿಕ್ಕವನು, ಇವಾಗ ಅಲ್ಲಿ ಇಲ್ಲಿ ಗಲೀಜು ಮಾಡ್ಬೋದು, ಬಟ್ ನಾಳೆ ಅವ್ನು ದೊಡ್ಡವನಾಗ್ಬಿಡ್ತಾನೆ. ಅವ್ನಿಗೆ ಎಷ್ಟು ದಿನ ಬೆಳೆಯೋದಕ್ಕೆ ಬೇಕು? 16 ವರ್ಷ ಅಷ್ಟೇ ಲೈಫ್ ಟೈಮ್ ಅವ್ರಿಗಿರೋದು. ಸೊ ಹಂಗಾಗಿ ಅವ್ನು ಬೇಗ ಬೆಳೆದ್ಬಿಡ್ತಾನೆ. ಬೇಗ ಬೆಳೆದಾದ್ಮೇಲೆ ಏನಾಗ್ತಾನೆ, ಅವನು ದೊಡ್ಡವನಾಗ್ತಾ ಅವ್ನಿಗೆ ಗೊತ್ತಾಗುತ್ತೆ ಹೊರಗಡೆ ಹೋಗಬೇಕು, ನಾನು ಗಲೀಜು ಮಾಡೋವಾಗ ಹೊರಗಡೆ ಹೋಗಬೇಕು ಅಂತ. ಇವಾಗಲೇ ಅವ್ನಿಗೆ ಎಷ್ಟು ಬುದ್ಧಿ ಇದೆ ಗೊತ್ತಾ? ಬಂದಾಗ ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾಯಿದ್ದ, ಇವಾಗ ಮ್ಯಾಟ್ ಮೇಲೆ ಮಾಡ್ತಾನೆ. ಆಮೇಲೆ ಅವನಿಗೆ ಗೊತ್ತು ವಾಶ್ರೂಮ್ ಮುಂದೆನೋ ವಾಶ್ರೂಮ್ ಹತ್ರನೋ ಮಾಡ್ಬೇಕು ನಾನು, ಅವಾಗ ಕ್ಲೀನ್ ಮಾಡ್ತಾರೆ ಇವರು. ನಾನು ರೂಮಲ್ಲಿ ನಾನು ಮಾಡ್ಕೋಬಾರ್ದು, ರೂಮಲ್ಲಿ ಮಾಡ್ಕೊಂಡ್ರೆ ಮತ್ತೆ ಗಲೀಜು ನನಗಾಗುತ್ತೆ ಅಂತ ಅವ್ನಿಗೆ ಗೊತ್ತು. ರೂಮಲ್ಲಿ ಡೋರ್ ಹಾಕಿದ್ರು ಕೂಕತ್ತಾನೆ, ತೆಗೀರಿ ಅಂತ. ಸೊ ಅವಾಗ ಅವ್ನು ಬಡ್ಕೊಳ್ಳೋದು ನೋಡಿ ಗೊತ್ತಾಗುತ್ತೆ, ಇವ್ನು ವಾಶ್ರೂಮ್ಗೆ ಅರ್ಜೆಂಟಾಗಿದೆ ಅಂತ. ಸೊ ರೂಮ್ ಡೋರ್ ತೆಗ್ದಿದ ತಕ್ಷಣ ಬರ್ತಾನೆ ಹೊರಗಡೆ. ಅಂದರೆ ಅವ್ನಿಗೆಲ್ಲನೂ ಅರ್ಥ ಆಗ್ತಿದೆ ಈ ವಯಸ್ಸಿಗೆ. ಬರೀ 3 ತಿಂಗಳು ತುಂಬಿಲ್ಲ ಅವ್ನಿಗಿನ್ನೂ. ಸೊ ದೊಡ್ಡವನಾದಮೇಲೆ ಯಾರೇ ಮನೆಗೆ ಬಂದರೂ ನಮ್ಮನ್ನು ಪ್ರೊಟೆಕ್ಟ್ ಮಾಡೋ ಒಂದು ಜೀವಿ ಅವನು. ಸೊ ಮನುಷ್ಯನ ಥರನೇ ಅವನು. ಸೊ ಹಂಗಾಗಿ ನಾನು ಸಾಕೊಳ್ಳೋಕೆ ಅವಶ್ಯಕತೆ ಇಲ್ಲ ಅಂದರೂ ನಾನು ಪ್ರೊಟೆಕ್ಷನ್ಗೆ ಅವನ್ನ ಸಾಕೊಳ್ತಾ ಇದ್ದೀನಿ ಅಂತಲೂ ಅಂದ್ಕೊಳ್ಳಿ ಅಷ್ಟೇ. ಕೆಲವೊಬ್ರಿಗೆ ಹೇಳ್ತಿರೋದು. ಬಟ್ ಒಂದು ಕಡೆ ಕಷ್ಟನೇ ಆಗುತ್ತೆ ಸಾಕೋದಕ್ಕೆ, ಬಟ್ ಪರವಾಗಿಲ್ಲ. ಯಾಕಂದರೆ ಇವಾಗ ಮನುಷ್ಯ ನಾವು ತಿಂದೇ ಬದುಕೋದಲ್ವಾ, ಪ್ರಾಣಿಗಳು ತಿಂದೇ ಬದುಕಬೇಕು, ಏನೂ ಮಾಡೋಕ್ಕಾಗಲ್ಲ. ಬಟ್ ಏನು ಗೊತ್ತಾ, ನಾವು ತಿನ್ನೋ ಊಟನ ಅವ್ನಿಗೆ ಹಾಕಿದ್ರಾಯ್ತು. ಎಷ್ಟೆಷ್ಟೋ ಖರ್ಚು ಮಾಡ್ತಾಯಿರ್ತೀವಿ ಕೆಲವೊಂದು ಕಡೆ, ಎಷ್ಟೆಷ್ಟೋ ಜನ ಮೋಸ ಮಾಡಿದ್ದಾರೆ. ಆ ದುಡ್ಡಲ್ಲಿ ಅಟ್ಲೀಸ್ಟ್ ಎಲ್ಲೋ ಹೋಗ್ತಾ ಇರೋ ದುಡ್ಡಲ್ಲಿ ಸ್ವಲ್ಪ ಒಂಚೂರು ಕೂಡಿಟ್ಟು ಇವನಿಗೆ ಒಂದು ಸ್ವಲ್ಪ ಹಾಕಿದರೆ ನಮಗೆ ಪ್ರೊಟೆಕ್ಷನ್ ಜೊತೆಗೆ ನನಗೊಂದು ಪುಣ್ಯನೂ ಬರುತ್ತೆ ಗೊತ್ತಾ. ಅದಕ್ಕೆ ಬೀದಿ ನಾಯಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ನಾನು ವೀಡಿಯೋದಲ್ಲಿ ಹೇಳಿದ್ದು. ಗೊತ್ತಿಲ್ಲ, ಎಷ್ಟೊಂದು ಊಟ ವೇಸ್ಟ್ ಮಾಡ್ತಾ ಇರ್ತಾರಲ್ವ ಕೆಲವೊಂದು ಮನೆಗಳಲ್ಲಿ, ಅಟ್ಲೀಸ್ಟ್ ಆ ಊಟನ ಹಾಕಿದ್ರು ನಾಯಿಗಳು ತಿಂತವೆ. ಹಾಗೆ ನಮ್ಮ ಜೊತೆಗೆ ಅವನು ಒಬ್ಬ ಇರ್ತಾನೆ ಅನ್ನೋದು ಒಂದು. ಸೊ ಈ ರೀತಿ ಒಂದು ಉದ್ದೇಶ ಮಾಡಿ ನಾನು ನಾಯಿ ಸಾಕೊಂಡಿರೋವಂಥದ್ದು. ನನಗೆ ಮುಂದೆ ಅವನು ದೊಡ್ಡ ವ್ಯಕ್ತಿ ಆಗ್ತಾನೆ. ಹೆಂಗೆ ಅಂತ ಹೇಳಿದ್ರೆ ನನ್ನನ್ನು ಸಖತ್ ಪ್ರೊಟೆಕ್ಷನ್ ಮಾಡುವಂಥ ವ್ಯಕ್ತಿ ಆಗ್ತಾನೆ. ಅದಕ್ಕೋಸ್ಕರ ಸಾಕಿದ್ದೀನಿ ಗುಂಡನ್ನ. ಮುಂದೆ ನೀವು ನೋಡ್ತಾ ಇರ್ತೀರ ವಿಡಿಯೋದಲ್ಲಿ. ನೋಡು ಅವ್ನು ಏನು ಕೊಟ್ಟು ತಿಂತಾನೆ. ನೀನು ಮೊಟ್ಟೆ ಬೇಯಿಸ್ಕೊಟ್ರೆ ನಂಗೆ ಬೇಡ ಅಂತ ಹೇಳ್ಬಿಟ್ಟು ಅವನಿಗೆ ಹಾಕ್ತೆ. ಅದಕ್ಕೆ ಅವ್ನು ಏನು ಕೊಟ್ಟು ತಿನ್ನೋದಕ್ಕೆ ಅವ್ನು ಇಟ್ಕೊತೀನಿ, ನೀನು ಹಾಸ್ಟ್ಲಿಗೆ ಹಾಕ್ಬಿಡ್ತೀನಿ. ನಿನ್ನ ಹಾಸ್ಟೆಲ್ಲ ನೋಡ್ಕೋತಾರೆ, ಗುಂಡನ್ನ ಯಾರು ನೋಡ್ಕೋತಾರೆ? ಗುಂಡನ್ನ ಹಾಸ್ಟೆಲ್ಲ ನೋಡ್ಕೋತಾರ? ಹಾಂ, ಅವ್ನು ನೋಡ್ಕೊಳ್ಳಲ್ಲ, ಬರೀ ಮಕ್ಳಿಗೆ ಮಾತ್ರ ಫೆಸಿಲಿಟಿ ಇರೋದು. ಅವನು ಅದು ಕೊಡ್ಸು ಅಂತೆಲ್ಲ ಕೇಳಲ್ಲ. ಏನಪ್ಪ ಕೊಟ್ಟಿದ್ದು ತಿನ್ಕೊಂಡು ಬದುಕೊಳ್ಳುತ್ತೆ. ಅವನ್ನೇ ಸಾಕೊಳ್ಳೋದು ನಾನು, ನಿನ್ನ ಸಾಕೊಳ್ಳಲ್ಲ ಬಿಡು. ನೀನು ತೀಟೆ ಮಾಡ್ತೀಯ ಜಾಸ್ತಿ, ಅವನು ತೀಟೆ ಮಾಡಲ್ಲ. ಅವನೇನು ಮಾಡಲ್ಲ, ಕೂತ್ಕೋತಾನಂತ. ಅವ್ನು ನಿಂತ್ಕೊಳ್ತಾನೆ. ನೀನು ಮಾತ್ರ ಏನೂ ಮಾಡಲ್ಲ. ನೀನು ನನಗೆ ವಾಪಸ್ ಮಾತಾಡ್ಚಾ? ಮುದ್ದೆ ತಿಂತವನಾ? ಹ್ಞೂ, ಚಿಕನ್ ಸಾಂಬಾರಲ್ಲಿ ಬಾಕಿ ತಿಂತವನೆ ಕಾಳ. ಮುದ್ದೆ ತಿಂತವನು, ಮೊಸರನ್ನ ಮಾತ್ರ ಹೋಗಲ್ಲ ನೋಡು. ಸಾಂಬಾರು ಜಾಸ್ತಿ ಹಚ್ಬೇಡ, ಖಾರ ಸ್ವಲ್ಪ ಹಚ್ಚು. ಅದೇನು ಅಷ್ಟೊಂದು ಉಳಿಸ್ತಾ ಇದೆಯಾ? ಸ್ವಲ್ಪ ಹಾಕು ಅಷ್ಟೇ. ಮುದ್ದೆ ಮಾಡಿ ತಿಂತಾಯಿದ್ದೀವಿ. ನೋಡಿದ್ರೆ ಅಡುಗೆ ಮಾಡಿ ತಿನ್ನೋದಕ್ಕೆ ಅರ್ಧ ದಿನ ಕಳೆದೋಗುತ್ತೆ. ಸೊ 1:30 ಟೈಮು. ಟಿಫನ್ ಇವಾಗ ಮಾಡ್ತಾಯಿದ್ವಿ. ಏನು ಮಾಡೋದು ಹೋಗುತ್ತೆ, ದಿನ ಇರೋಳೋದೇ ಲೇಟ್ ಆಗಿಬಿಟ್ಟೈತೆ. ಪಾತ್ರೆ ತೊಳೆದು ಕೆಲಸ ಮಾಡಿ ಇದೇ ಆಗುತ್ತೆ. ಮನೆದ ಕೆಲಸ ಅರ್ಧ ದಿನ ಮುಗ್ದೋಯ್ತು ಅಂದರೆ ಹೆಣ್ಮಕ್ಳು ಲೈಫ್ ಏನು ಕತೆ ಹೇಳಿ. ಅದಕ್ಕೆ ಹೆಣ್ಮಕ್ಳುಗಳು ಸರಿಯಾದ ಟೈಮ್ ತಿಂದೆ ಉಂಡೆ ದಪ್ಪ ಆಗ್ತಾ ಇರ್ತಾರೆ. ಅವರು ನೋಡುವಾಗ ಏನು ಅನ್ಕೋತಾರೆ ಗೊತ್ತಾ, ಕೆಲವೊಬ್ರು ಜನ, ಇವಳಿಗೇನಪ್ಪ ಸುಖ ಜಾಸ್ತಿ ಇದೆ, ಅದಕ್ಕೆ ಇವಳು ಚೆನ್ನಾಗಿ ತಿಂದು ದಪ್ಪ ಆಗ್ತಿದ್ದಾಳೆ ಅಂತ. ತಿಂದೇನೋ ದಪ್ಪ ಆಗ್ತಾರೆ ಹೆಣ್ಮಕ್ಳು ಅಂತ ಯಾರಿಗೂ ಗೊತ್ತಿಲ್ಲ.
ಅವರಿಗೆ ಒಳಗಡೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿ ಎಷ್ಟೆಲ್ಲ ಕಷ್ಟಗಳು ಅನುಭವಿಸ್ತಾ ಇರ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಮೇಲೆ ಮಾತ್ರ ಅವಳು ದಪ್ಪಗಿದ್ಲ, ಡುಮ್ಮಿಗಳು ತಿಂತಾಳೆ ಚೆನ್ನಾಗಿ ಅಂತಾರೆ. ಏನು ಅವ್ರ ಮನೆಯಿಂದ ತಂದಾಕ್ತಾರೆ. ಕೆಲವೊಬ್ರು ಅನ್ನೋ ಮಾತುಗಳಿದು. ಒಬ್ರಿಗೆ ನೋಯಿಸೋ ಥರ ಯಾವತ್ತೂ ಮಾತಾಡಬೇಡಿ. ಯಾಕಂದರೆ ಅವ್ರ ಬಾಡಿಲಿ ವೇರಿಯೇಷನ್ ಇರುತ್ತೆ. ಕೆಲವೊಬ್ರು ಸಣ್ಣ ಇರ್ತಾರೆ, ಕೆಲವೊಬ್ರು ದಪ್ಪ ಇರ್ತಾರೆ, ಕೆಲವೊಬ್ರಿಗೆ ಒಂದೊಂದು ಪಾರ್ಟ್ ದಪ್ಪ ಇರುತ್ತೆ. ಕೆಲವೊಬ್ರಿಗೆ ಹೆಂಗೆ ಕೀಳಾಗಿ ಮಾತಾಡ್ತಾರೆ ಅಂತ ಒಂದೊಂದು ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ. ಎಷ್ಟೆಲ್ಲ ಕಷ್ಟಗಳು ಅನುಭವಿಸ್ಕೊಂಡು ಹೆಣ್ಮಕ್ಳುಗಳು ಬದುಕ್ತಾ ಇದ್ದಾರೆ ಸಮಾಜದಲ್ಲಿ, ಈ ಜನಗಳ ಮಧ್ಯದಲ್ಲಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಆ್ಯಕ್ಚುಲಿ ಪೂರ್ವಿ ಕೂಡ ಟ್ಯೂಷನ್ಗೆ ಹೋಗಿದ್ದಾನೆ. ನನಗೆ ಮಾರ್ಕ್ ಮಾಡೋದು ಇದನ್ನೆಲ್ಲ ತೋರಿಸೋದಕ್ಕೆ ಕಷ್ಟ ಆಗ್ಬೋದು. ಸೊ ನೆನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಬ್ಲೌಸ್ನ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವಾಗ ಲೈನಿಂಗ್ ಪೀಸ್ ಫಸ್ಟ್ ತೊಗೊಂಡಿದ್ದೀನಿ ಕಟ್ ಮಾಡೋದಕ್ಕೆ ಅಂತ. ಸೊ ಬ್ಲೌಸ್ ಪೀಸ್ ಇಲ್ಲಿದೆ. ಸೊ ಅದಾದಮೇಲೆ ಇದು ಕಟ್ಟಿಂಗ್ ಫಸ್ಟ್ ಆಗಬೇಕು. ಅದಾದಮೇಲೆ ಇದನ್ನು ಕಟ್ ಮಾಡೋವಂಥದ್ದು. ಇದನ್ನು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡೆ ಕಟ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ಲೈನಿಂಗ್ ಅಟ್ಯಾಚ್ ಆಗೋದಕ್ಕೆ ಕರೆಕ್ಟ್ ಒಂದು ಪೊಸಿಷನ್ ಬೇಕಾಗುತ್ತೆ. ಹಂಗಾಗಿ ಸೊ ವೀಡಿಯೋ ಮಾಡೋದಕ್ಕಾಗಲ್ಲ, ಬಟ್ ಸ್ಟ್ಯಾಂಡ್ ಇಟ್ಟು ಆದಷ್ಟು ಅಡ್ಜಸ್ಟ್ ಮಾಡ್ತೀನಿ. ಸೊ ನೋಡ್ಕೋಬೋದು ನೀವು, ಆದರೆ ನೋಡ್ಕೊಳ್ಳಿ. ಯಾಕಂದರೆ ಇಷ್ಟೆಲ್ಲ ಡೀಟೇಲ್ಸಾಗಿ ನನಗೆ ತೋರ್ಸೋಕ್ಕಾಗಲ್ಲ. ವೀಲ್ ಚೇರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಆಲ್ಮೋಸ್ಟು. ಇದು ಯಾವುದೋ ಸೀಮೆ ಸುಮ್ಮನೆ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮಾರ್ಕರು ಬೇರೆ ಸಿಗುತ್ತೆ. ಅದೊಂಥರ ಸೋಪ್ ಥರ ಇರುತ್ತೆ, ಕಲರ್ ಬ್ಲೂ ಕಲರ್ ಇರುತ್ತೆ, ಸೋಪ್ ಥರ. ಅದು ತುಂಬ ವರ್ಷಗಳಾಯ್ತಲ್ಲ ನಾನು ಯೂಸ್ ಮಾಡ್ತಾಯಿಲ್ಲ, ಹಂಗಾಗಿ ಅದು ಎಲ್ಲೋ ಹೋಗ್ಬಿಟ್ಟಿದೆ, ಎಲ್ಲೋ ಹೋಯ್ತೋ ಗೊತ್ತಿಲ್ಲ. ಹಂಗಾಗಿ ಸುಮ್ಮನೆ ಜಸ್ಟ್ ಒಂದು ಮಾರ್ಕು ಪ್ಲೇಸ್ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಯಾವಾಗೋ ಸೀಮೆ ಸುಮ್ಮನೆ ತರಿಸಿದೆ ಪೂರ್ವಿಗೆ ಅಂತ, ಅದು ಉಳ್ಕೊಂಡಿದೆ. ಸೊ ಇದರಲ್ಲೇ ತೋರಿಸ್ತೀನಿ. 1 ಮೀಟ್ರು ನಾನು ಲೈನಿಂಗ್ ಬಟ್ಟೆ ತೊಗೊಂಡಿರೋ ಅಂಥದ್ದು. ಸೊ ಇಲ್ಲಿ ಅಳತೆಗೆ ಬ್ಲೌಸ್ ಮಾತ್ರ ತೊಗೊಂಡು ಬಂದಿದ್ದೀನಿ. ಯಾಕಂದರೆ ನನಗೆ ಟೇಪ್ ಹಿಡಿದು ಅಳತೆ ಮಾಡೋಕ್ಕೆ ಬರಲ್ಲ. ಆಲ್ಮೋಸ್ಟು ನಂಗೆ ಬೈತಾರೆ ಕೆಲವೊಬ್ರು. ಏನಂತ ಗೊತ್ತಾ, ಟೇಪ್ ಹಿಡಿದು ಅಂದರೆ ಟೇಪ್ನ ಹಿಡ್ಕೊಂಡು ಟೈಲರಿಂಗ್ ಟೇಪು ಅಳತೆ ಟೇಪ್ನ ಹಿಡಿದು ನಾನು ಯಾವತ್ತೂ ಬ್ಲೌಸೇ ಹೊಲ್ದಿಲ್ಲ ಇವತ್ತರೆಗೂ. ನನಗೂ ಒಂದೊಂದು ಕಡೆ ನಗು ಬರುತ್ತೆ. ಯಾಕೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಟೇಪ್ ಹಿಡಿದ್ಬಿಟ್ಟು ಅಳತೆ ನೋಡಿಬಿಟ್ಟು ಬ್ಲೌಸಸ್ ಹೊಲಿತಾರೆ. ಆದರೆ ನಾನು ಮಾತ್ರ ಬರೀ ಬ್ಲೌಸ್ ಹಿಡ್ಕೊಂಡು ಅದೇ ಅಳತೆಗೆ ಇನ್ನೊಂದು ಬ್ಲೌಸ್ ಹೊಲಿತೀನಿ. ಸೊ ಈ ಥರ ಒಂದು ಸಿಚುವೇಶನು. ಯಾಕೆ ಈ ಥರ ಕಲಿತೆ ಅಂದರೆ, ನಾನು ಓದಿದ್ದೀನಪ್ಪ ಡಿಗ್ರಿ, ಆದರೆ ಏನೂ ಗೊತ್ತಿಲ್ಲ. ಟೇಪ್ ಅಳತೆಯಲ್ಲಿ ನೋಡಿದಾಗ ನನ್ನ ತಲೆಗೆ ಹೋಗಲ್ಲ. ಸೊ ಆಲ್ಮೋಸ್ಟು ನಾನು ಟೈಲರಿಂಗ್ ಕ್ಲಾಸ್ ಕಲಿಬೇಕಾದ್ರೆ ಫಸ್ಟ್ ಕ್ಲಾಸು ಆ್ಯಕ್ಚುಲಿ ನಮ್ಮ ರಿಲೇಟಿವ್ ಅವ್ರು ಹೇಳ್ಕೊಡ್ತಾಯಿದ್ದು. ಅವ್ರ ಹತ್ರ ದೊಡ್ಡ ಜಗಳ ಮಾಡ್ಕೊಂಡು ಬಂದೆ ನಾನು ಲಾಸ್ಟಿಗೆ. ಯಾಕಂದರೆ ಅವರು ಒಂದು ಹೊಲಿಗೆ ಹಾಕೋಕ್ಕೂ ಸರಿಯಾಗಿ ಬಿಡ್ತಿರ್ಲಿಲ್ಲ. ಅವ್ರ ಸ್ಟೋರಿ ಮುಂದಕ್ಕೆ ಹೇಳ್ತೀನಿ. ಹಂಗಾಗಿ ಅಲ್ಲೂ ಸರಿಯಾಗಿ ಕಳಿಸ್ಲಿಲ್ಲ, ಟೇಪ್ ಇಟ್ಕೊಂಡು ಕಳಿಸ್ತಾಯಿದ್ರು. ಆಮೇಲೆ ಅವ್ರು ಕಲ್ಸೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಬಿಡಿ, ಬರೀ ದುಡ್ಡು ಹಿಂಗೋಸ್ಕರನೇ ಕಲಿಸ್ತಾ ಇದ್ದಿದ್ದವರು. ಹಂಗಾಗಿ ನಾನು ಬಿಟ್ಬಿಟ್ಟೆ ಅವ್ರ ಹತ್ರ ಜಗಳ ಮಾಡಿ. ಲಾಸ್ಟಿಗೆ ಒಂದು ಕಡೆ ಸೇರ್ಕೊಂಡೆ. ಅವರು ಈ ಥರ ಬ್ಲೌಸ್ ಅಳತೆಲ್ಲೇ ಹೇಳ್ಕೊಟ್ಬಿಟ್ರು. ನನಗಿರೋ ಇಂಟ್ರೆಸ್ಟ್ ನೋಡ್ಕೊಂಡವರು. ಅಂದರೆ ಇವಾಗ ಒಬ್ಬ ಸ್ಟೂಡೆಂಟು ಅಂದರೆ ಅವ್ನಿಗೆ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಬೇರೆ ಕಲೆ ಗೊತ್ತಿರುತ್ತೆ, ಬಟ್ ಹೆಂಗೆ ಮಾಡಬೇಕು ಅದನ್ನು ಉಲ್ಟಾ ಮಾಡಬೇಕು. ಉಲ್ಟಾ ಅಂದರೆ ಅವ್ರಿಗೆ ಈ ಥರ ಅಳತೆಗಳಲ್ಲಿ ಹೇಳ್ಕೊಟ್ರೆ ಅರ್ಥ ಆಗಲ್ಲ ಅವ್ರಿಗೆ. ನಾನು ಆ ಥರ ಸ್ವಲ್ಪ ಕುರುಡು ವಿದ್ಯೆ ಅಂತ ಹೇಳ್ತಾರಲ್ಲ, ಹಂಗೆ ಕಲ್ತಿದ್ದು ನಾನು. ಸೊ ಇದಕ್ಕೆ ನಾನು ಅಳತೆ ಮಾಡ್ದೇ ಹೊಲಿತೀನಿ. ನೀವು ನಂಬಲ್ಲ, ಟೈಲರಿಂಗು ಟೇಪ್ ಇಲ್ಲದೇ ಒಂದು ಬ್ಲೌಸ್ ಹೊಲಿತೀನಿ ಅಂದರೆ ನನ್ನ ಒಂದು ಆಲೋಚನೆ ಹೇಗಿರ್ಬೋದು, ನನ್ನ ಒಂದು ಮೈಂಡ್ ಸೆಟ್ ಹೇಗಿರ್ಬೋದು ಅಂತ. ಕೆಲವೊಬ್ರಿಗೆ ಹೇಳ್ತಾರಲ್ಲ ಇವಾಗ ಕುರುಡ್ರು, ಕಣ್ಣು ಕಾಣ್ದಿರೋರು ಹೇಗೆ ಒಂದು ಇದನ್ನ ಇಟ್ಕೊಂಡು ಓದ್ತಾರಲ್ಲ, ಹಾಗೆ ನಾನು ಕಲ್ತಿರೋಂಥ ವಿದ್ಯೆ ಇದು. ಆ್ಯಕ್ಚುಲಿ ನಾನು ಬ್ಲೌಸ್ ಹೊಲಿಯೋದು ನೋಡ್ರೆ ನೀವು ನಗ್ತೀರ ಅಷ್ಟೇ. ನಾನು ಟೇಪ್ ಅಳ್ತೇನೆ ಮಾಡಲ್ಲ, ಹಂಗೆ ಹೊಲಿಯೋದು. ಸೊ ಈ ಥರ ಹೇಳ್ಕೊಟ್ಬಿಟ್ರು. 1.5 ತಿಂಗಳಿಗೆ ನನಗೊಂದು ಬ್ಲೌಸ್ ಹೊಲಿದು ಹೇಳ್ಕೊಡ್ತಾರೆ ಅಂದರೆ ನನಗೆ ಅಷ್ಟು ಇಂಟ್ರೆಸ್ಟ್ ಇತ್ತು. ಅದ್ರ ಜೊತೆಗೆ ಅವರು ಕೂಡ ನನಗೆ ಹೇಳ್ಕೊಟ್ರು. ಅದೇ ಖುಷಿ ನನಗೆ. ಸೊ ನಿಜ ಹೇಳ್ಬೇಕು ಅಂದರೆ ಬ್ಲೌಸ್ಗೆ ಹೊಲಿಯೋದು ಕಲ್ತಿದ್ದೆ ಒಂದು ಮಿರಾಕಲ್ ಅಂತ ಹೇಳ್ಬೋದು. ನಮ್ಮ ಅಮ್ಮ ಡಿಗ್ರಿ ಮಾಡಿದ್ದೆ, ಏನಕ್ಕೆ ಬ್ಲೌಸ್ ಹೊಲಿತೀಯ ಅಂತ ಕೇಳೋರು. ನಾನು ಹೇಳಿದ್ದು ಇಷ್ಟೇ, ನನಗೆ ಇಂಟ್ರೆಸ್ಟ್ ಇದೆ, ನನಗೆ ಟೈಲರಿಂಗ್ ಮಿಷಿನ್ ಬೇಕು ಅಂತ 3 ದಿನ ಊಟ ಮಾಡದೆ ಸ್ಟ್ರೈಕ್ ಮಾಡಿ ನಾನು ಟೈಲರಿಂಗ್ ಮಿಷಿನ್ ತೊಗೊಂಡಿದ್ದು. ಆ್ಯಕ್ಚುಲಿ ಟೈಲರಿಂಗ್ ಮಿಷಿನ್ ಕೊಡ್ಸೋಕ್ಕೆ ಅಷ್ಟು ಕಷ್ಟ ಇರ್ತಿತ್ತು ಆ ಕಾಲದಲ್ಲಿ. ರಾಗಿ ಎಲ್ಲ ಮಾರಿ ನನಗೆ ಟೈಲರಿಂಗ್ ಮಿಷಿನ್ ಕೊಡಿಸಿದ್ದು ನಮ್ಮ ಅಪ್ಪ ಅಮ್ಮ. ಅದನ್ನು ಯಾವತ್ತೂ ಮರಿಬಾರ್ದು. ಆ ಮಿಷಿನ್ ಇಲ್ಲೇ ಇದೆ, ಇದೇ ಮಿಷಿನು. ಪೆಡಲ್ಸ್ ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ಸೊ ಕಾಲಿಲ್ವಲ್ಲ ಇವಾಗ, ಅಂದರೆ ಕಾಲು ಹೊಲಿಯೋಕ್ಕಾಗಲ್ವಲ್ಲ, ಅದಕ್ಕೆಲ್ಲ ತೆಗೆಸ್ಬಿಟ್ಟು ಮೋಟ್ರ್ ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಅಲ್ಲಿ ರೆಡ್ದು ಇದೆಯಲ್ಲ ಅಲ್ಲಿ ಹಿಂದೆ, ಅದು ಮೋಟ್ರ್ ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕರೋನಾ ಟೈಮಲ್ಲಿ ನನಗೆ ಖರ್ಚಿಗೆ ಯಾರೂ ದುಡ್ಡು ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಮಾರ್ಬಿಡೋಣ ಅಂತ ಒಂದು ಮನ್ಸು ಬಂದುಬಿಟ್ಟಿತ್ತು, ನನಗೆ ಮೈಂಡ್ ಸೆಟ್ ಬಂದುಬಿಟ್ಟಿತ್ತು. ಬಟ್ ಆಮೇಲೆ ಯೋಚನೆ ಆಯಿತು ನನಗೆ, ನಮ್ಮ ಹತ್ರ ಇರೋ ಲಕ್ಷ್ಮಿನ ಯಾವತ್ತೂ ಮಾರಬಾರ್ದಂತೆ. ಅದರಲ್ಲೂ ಟೈಲರಿಂಗ್ ಮಿಷಿನ್ ಆಗಿರ್ಬೋದು, ಕೆಲವೊಂದು ವಸ್ತುಗಳಿದ್ದಾವೆ, ಅವನ್ನ ಯಾವತ್ತೂ ಮಾರಬಾರ್ದಂತೆ. ಹಾಗಾಗಿ ನನಗೆ 2 ಬೈಕ್ ಇದೆ. ಅದು ಒಂದು ಬೈಕ್ನ ಮಾರೋ ಅಂಥ ಮನ್ಸು ಬಂದ್ರೂ ಒಂದು ಕಡೆ, ಇನ್ನೊಂದು ಕಡೆ ಅನಿಸುತ್ತೆ ಅದು ಲಕ್ಷ್ಮಿ ನನಗೆ. ಯಾಕಂದರೆ ಫಸ್ಟ್ ಟೈಮ್ ನಾನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದು ಆ ಒಂದು ಗಾಡಿಯಿಂದ ನಾನು ಇಡೀ ಜಗತ್ತಿಗೆ ಪರಿಚಯ ಆದೆ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಅಷ್ಟು ಜನ ಸಬ್ಸ್ಕ್ರೈಬರ್ಗೆ ಕಾರಣ ಯಾರು? ಆ ಗಾಡಿಯಿಂದ ನಾನು ಇಷ್ಟು ಜನಕ್ಕೆ ರೀಚ್ ಆದೆ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ಮಾರೋ ಮನಸ್ಸು ಇಲ್ಲ, ಕೊಡೋದು ಇಲ್ಲ. ತುಂಬ ಜನ ಕೇಳಿದ್ರು ಕೊಡಿ ಆ ಗಾಡಿನ ಅಂತ. ಅದು ನನ್ನ ಲಕ್ಷ್ಮಿ, ಅದನ್ನು ಮಾರೋಕ್ಕೆ ಸಾಧ್ಯ ಇಲ್ಲ. ಸೊ ಆ ಗಾಡಿನೂ ಮಾರಿಲ್ಲ, ಈ ಟೈಲರಿಂಗ್ ಟೇಬಲು ಮಾರಿಲ್ಲ. ಆಕ್ಸಿಡೆಂಟಾಗಿ 7 ವರ್ಷ ಆದರೂ ನಾನು ಹಂಗೆ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಯೂಸ್ ಆಗ್ತಿದೆ ನನಗೆ.
ಲಕ್ಷ್ಮಿ ಅದು ನನಗೆ ಯಾವತ್ತೂ ಮಾರಬಾರ್ದು ಅಂತ ಮನ್ಸು ಮಾಡಿರೋದು. ಸೊ ಈ ಬ್ಲೌಸೆಲ್ಲ ಅಲ್ಲೇ ಹೊಲ್ದಿದ್ದು, ಅದೇ ಮಿಷಿನಲ್ಲಿ ಕಾಲು ಚೆನ್ನಾಗಿರೋ ಹೊಲ್ದಿದ್ದೆ. ಸೊ ಡಿಸೈನ್ ಹಿಂಗಿದೆ ಬ್ಯಾಕ್ ಸೈಡ್ ಇದು. ಸೊ ನಾನು ಇವಾಗ ಇದನ್ನು ಮಾಡೋಣ ಅಂದ್ಬಿಟ್ಟು ಈ ಕಡೆ ಹಾಕ್ಕೊಂಡಿದ್ದೆ, ಅಂದರೆ ಉಲ್ಟಾ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಬೇರೆ ಬೇರೆ ಡಿಸೈನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೇರೆ ಬಟ್ಟೆ ತೊಗೊಂಡು ಬಂದು ಇಲ್ಲಿ ಸ್ಟಿಚ್ ಮಾಡಿರೋವಂಥದ್ದು. ಸೊ ಅದು ಬಿಟ್ಟರೆ ಇಲ್ಲಿ ಕಟ್ಟಿಂಗ್ಸು ಬೇರೆ ಕೊಟ್ಟಿದ್ದೀನಿ ನೋಡಿ, ಇದು ಎಕ್ಸ್ಟ್ರಾ ಕಟ್ಟಿಂಗ್. ಅಂದರೆ ಇಲ್ಲಿ ಡಿಸೈನ್ ಬಂದಿದೆಯಲ್ಲ, ಇದನ್ನು ಕಟ್ ಮಾಡಿ ತೆಗೆದು ಇಲ್ಲಿ ಡಿಸೈನ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಬಂದು ಅಟ್ಯಾಚ್ ಮಾಡಿರೋವಂಥ ಒಂದು ಬ್ಲೌಸು. ಸೊ ಇವತ್ತಿಗೂ ಆಗುತ್ತೆ ಈ ಬ್ಲೌಸು, ಬಟ್ ದಪ್ಪ ಆಗಿಬಿಟ್ಟಿದ್ದೀನಲ್ಲ, ಇಲ್ಲಿ ಸ್ಟಿಚ್ ತೆಗೆದು ಕೊನೆಗೆ ಹಾಕಬೇಕು. ತುಂಬ ದಪ್ಪ ಆಗಿದ್ದೀನಿ, ಏನು ಮಾಡಲಪ್ಪ, ನನ್ನ ಪರಿಸ್ಥಿತಿ ಹಂಗಿದೆ. ಸೊ ಇವಾಗ ಇದೇ ಬ್ಲೌಸ್ ಅಳತೆಗೆ ಹೊಲಿದ್ದೀನಿ, ಬಟ್ ಅಳತೆ ಮಾತ್ರ ಇಲ್ಲಿ ಎಕ್ಸ್ಟ್ರಾ ಮಾಡ್ಕೊಳ್ತೀನಿ. ಯಾಕೆಂದರೆ ದಪ್ಪ ಆಗಿರೋದ್ರಿಂದ ಒಂದು 3 ಇಂಚು ಎಕ್ಸ್ಟ್ರಾನೇ ಇಟ್ಕೊಳ್ತೀನಿ. ಗೊತ್ತಿಲ್ಲ ಇನ್ನೂ ದಪ್ಪ ಆಗ್ತಿರೋನೋ, ಅದೇ ಬೇಜಾರಾಗ್ತಿದೆ ನನಗೆ. ಹೆಣ್ಮಕ್ಳು ಗೊತ್ತು ಗುರಿ ಇಲ್ದೇ ದಪ್ಪ ಆಗಿಬಿಡ್ತಾರೆ, ತಿನ್ನಲಿಲ್ಲ ಅಂದರೂ ದಪ್ಪ ಆಗ್ತಾರೆ. ಏನು ಮಾಡೋಣ, 2 ಗಂಟೆ 1 ಗಂಟೆಗೆಲ್ಲ ಊಟ ಮಾಡ್ತೀವಿ ಒಂದೊಂದು ಸಾರಿ ನೋಡುವಾಗ. ಏನು ಅಷ್ಟು ತಿಂತೀನಿ ಅನ್ಕೋತೀನಿ, ಏನು ಅಷ್ಟು ತಿನ್ನಲ್ಲ, ಬಟ್ ಆದರೂ ದಪ್ಪ ಆಗ್ತೀವಿ ಹೆಣ್ಮಕ್ಳುಗಳು. ಯಾರೋ ಗೊತ್ತಿಲ್ಲ, ಆದಷ್ಟು ತೋರಿಸ್ತೀನಿ ಹೇಗೆ ಬರುತ್ತೆ ಏನೋ ಅಂತ. ಯಾಕಂದರೆ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ನಂಗೆ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಇನ್ನೂ ಹೈಟ್ ಇಟ್ಬಿಟ್ಟು ತೋರಿಸ್ತೀನಿ, ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ. ಹೇಗೆ ಬರುತ್ತೋ ಏನೋ ನನಗಂತೂ ದೇವರನ್ನೇ ಗೊತ್ತಿಲ್ಲ. ಸ್ವಲ್ಪ ನೋಡೋದು ಆಗುತ್ತೆ, ಇದು ಓಕೆ ಅನಿಸಿದ್ರೆ ದಯವಿಟ್ಟು ಬೈಕೋಬೇಡಿ ಅಷ್ಟೇ. ವೀಡಿಯೋ ಹೆಂಗೆ ಮಾಡಿದ್ದೀನಿ ಅಂತ. ಯಾಕಂದರೆ ನನಗೆ ಇಲ್ಲಿ ವೀಡಿಯೋ ಮಾಡೋರು ಯಾರೂ ಇಲ್ಲ, ಹಂಗಾಗಿ ಊರಿಗೆ ಟ್ಯೂಷನ್ಗೆ ಹೋದಾಗಿಂದ ನಾನು ಮಾಡ್ಕೊಬೇಕು. ಸೊ ಆಲ್ಮೋಸ್ಟು ನಾನು ಬ್ಲೌಸ್ನ ಹೇಗೆ ಅಳತೆ ತೊಗೊಳ್ತೀನಿ ಅಂತ ಹೇಳಿದ್ರೆ, ನಾರ್ಮಲು ನಾನೇ ಹೊಲ್ದಿರೋವಂಥ ಬ್ಲೌಸು. ಸೊ ನಮ್ಮ ರೈಟ್ ಸೈಡಿಗೆ ಏನಿದೆ ಈ ಉಕ್ಸಿದ್ದು ಮಾಡ್ತೀವಲ್ಲ, ಸೊ ಈ ಸೈಡ್ಗೆ ನಾನು ತಗೊಳ್ಳೋವಂಥದ್ದು. ಸೊ ಇದು ನಾವು ಏನು ಮಾಡ್ತೀವಿ, ಉಲ್ಟಾ ತೊಗೊಳ್ತೀವಿ. ಉಕ್ಸಾಕೋದಕ್ಕೆ ನಾವು ಇದನ್ನು ಮಾಡಿರ್ತೀವಲ್ಲ ಜಾಗ, ಆ ಸೈಡಿಂದ ತೊಗೋಬೇಕು, ಉಲ್ಟಾ ಮಾಡ್ಕೋಬೇಕು. ಇದನ್ನು ಉಲ್ಟಾ ಏನಕ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸೊ ಉಲ್ಟಾ ತೊಗೊಂಡಿದ್ದೀವಲ್ಲ, ಸೊ ಇದನ್ನು ಉಲ್ಟಾ ಹಿಂಗೆ ಇಟ್ಕೊಳ್ಳಿ. ನಮ್ಮ ರೈಟ್ ಸೈಡ್ಗೆ ಬ್ಯಾಕ್ ಸೈಡ್ ಉಲ್ಟಾ ತೊಗೋಬೇಕು. ಸೊ ಇವಾಗ ಲೈನಿಂಗ್ನ ನಾನು ಪರ್ಫೆಕ್ಟಾಗಿ ಇದು ಮಾಡ್ಕೊಳ್ತೀನಿ. ನಮಗೆ ಎಷ್ಟು ಅಳತೆ ಬೇಕು ಕರೆಕ್ಟಾಗಿ ನೋಡ್ಕೋಬೇಕು, ಸೈಜು ನೋಡಿಕೊಂಡು ನಾವು ಕಟ್ ಮಾಡೋವಂಥದ್ದು. ಸೊ ನಾವು ಈ ಥರ ಹೇಗೆ ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ, ಇದು ನಮ್ಮ ಈ ಅಳತೆ ಬರುತ್ತೆ. ಸೊ ಇದು ಅಳತೆ ನೋಡ್ಕೋಬೇಕು. ಸೊ ಹಂಗಾಗಿ ಏನು ಮಾಡ್ತೀನಿ ನಾನು, ಜಸ್ಟ್ ಒಂದು ಸುಮ್ಮನೆ ಹಿಂಗೆ ಇಟ್ಕೊಂಡು ನೋಡ್ತೀನಿ ಹೇಗೆ ಬರುತ್ತೆ ಏನು ಕಥೆ ಅಂತ. ಸೊ ಇವಾಗ ನಾನು ತೊಗೊಂಡಿರೋ ತಕ್ಕನಾಗ ಅಳತೆ ಇದೆ. ಸೊ ಇಷ್ಟು ಬೇಕಾಗಿಲ್ಲ, ನಮಗೆ ಎಕ್ಸ್ಟ್ರಾ ಬೇಕಾಗುತ್ತೆ. ಯಾಕಂದರೆ ಇದು ನಂದು ಅಳತೆ ಕಮ್ಮಿ ಇದೆ, ಹಳೆ ಬ್ಲೌಸ್ ಇದು. ಸೊ ನಮ್ಗೆ ಇವಾಗ ಎಕ್ಸ್ಟ್ರಾ ಬೇಕು, ಹೊಲ್ಕೊಂಡ್ರೆ ನಮಗೆ ಒಳ್ಳೇದು. ಯಾಕಂದರೆ ದಪ್ಪ ಆದಾಗ ನಮಗೆ ಅಳತೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಇದನ್ನ ಎಕ್ಸ್ಟ್ರಾ ತೊಗೊಬೇಕು. ನಾವಿನ್ನೂ ಎಕ್ಸ್ಟ್ರಾ 1 ಇಂಚ್ 2 ಇಂಚ್ ಎಕ್ಸ್ಟ್ರಾ ಇತ್ತು ಅಂದರೆ ನಮಗೆ ಬ್ಲೌಸ್ ಆಮೇಲೆ ಕರೆಕ್ಟಾಗಿ ಇದಾಗುತ್ತೆ. ಸೊ ಇವಾಗ ಬ್ಲೌಸ್ ನೋಡಿ ಎಕ್ಸ್ಟ್ರಾ ಇದೆ. ಎಕ್ಸ್ಟ್ರಾ ಇದ್ದಷ್ಟು ಒಳ್ಳೆಯದು ನಮಗೆ. ಎಕ್ಸ್ಟ್ರಾನ ತೊಗೊಳ್ಳಿ, ಏನಾಗಲ್ಲ. ಬ್ಲೌಸು ಎಕ್ಸ್ಟ್ರಾ ಇದ್ದಷ್ಟು ಅದೇ ದಪ್ಪ ಆದಾಗ ಯೂಸ್ ಆಗುತ್ತೆ. ಇವಾಗ ಹೆಣ್ಮಕ್ಳುಗಳು ಒಂದೇ ಸೈಜ್ ಇರ್ತೀವಿ ಅಂತ ಹೇಳೋ ಬರೋಲ್ಲ ನಾವು. ಹಂಗಾಗಿ ಸೊ ಇದು ಎಲ್ಲ ಎಕ್ಸ್ಟ್ರಾ ಬರುತ್ತೆ ನಮಗೆ. ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇದೊಂದು ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಕೊಂಡಿರಿ. ಇದು ಯಾಕೆ ಎಕ್ಸ್ಟ್ರಾ ಬಿಟ್ಕೋಬೇಕು ಅಂದರೆ, ಇಲ್ಲಿ ಒಳಗಡೆ ಹೋಗುತ್ತೆ, ಹೊಲಿಗೆ ಎಲ್ಲ ಒಳಗಡೆ ಹೋಗುತ್ತೆ. ಸೊ ಝೂಮ್ ಮಾಡಿ ತೋರಿಸ್ತೀನಿ ನಾನು. ಸೊ ನೋಡಿ, ನಿಮ್ಗೆ ಉಲ್ಟಾ ಕಾಣಿಸ್ತಿದ್ದೆ ಸೀದಾ ಕಾಣಿಸ್ತಿದ್ದೆ ಏನೋ ಗೊತ್ತಿಲ್ಲ ನನಗಂತೂ. ಇಲ್ಲಿ ಇಟ್ಕೊಳ್ತೀನಿ, ಆಲ್ಮೋಸ್ಟ್ ಗೊತ್ತಾಗ್ಬೋದು. ಉಲ್ಟಾ ಇಟ್ಕೊಳ್ಳೋಣ. ಓಕೆ, ಇವಾಗ ಕಾಣಿಸ್ತಾ ಇರ್ಬೋದು ಟೇಬಲ್ಗೆ. ಸೊ ನೋಡಿ, ಇದು ಈ ಥರ ಎಕ್ಸ್ಟ್ರಾ, ಇದನ್ನು ನೋಡಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಇದು ಡಬಲ್ ಲೇಯರಲ್ಲಿ. ಇವಾಗ ಏನು ಮಾಡಬೇಕು ಅಂದರೆ, ಇದನ್ನ ನಾವು ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ. ಫಸ್ಟು ಡಬಲ್ ಫೋಲ್ಡ್ ಯಾಕೆ ಮಾಡ್ಕೋಬೇಕು ಅಂದರೆ, ಹಿಂದೆ ಒಂದು ಭಾಗ ಮುಂದೆ ಒಂದು ಭಾಗ ಬೇಕು ನಮಗೆ, ಹಾಗಾಗಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ. ಸೊ ಇದು ಸಮ ಇದೆ ನೋಡ್ಕೊಳ್ಳಿ, ಹಿಂಗೆ ಸಮ ಇದ್ದರೆ ಈ ಥರ ಮಾಡ್ಕೊಂಡು, ನಮಗೆ ಲೆಂತ್ ಎಷ್ಟುದ ಬೇಕು ಬ್ಲೌಸ್ ಅಳತೆ. ಅಂದರೆ ಇವಾಗ ಕೆಲವೊಂದು ಹಳೆ ಬ್ಲೌಸ್ಗಳು ಹೊಲ್ದಿರ್ತೀವಿ ಅಂದ್ಕೊಳ್ಳಿ, ಇವೆಲ್ಲ ಏನಾಗುತ್ತೆ, ನಾವು
ಸ್ವಲ್ಪ ನಮಗೆ ದಪ್ಪ ಆಗ್ತಾ ಏನಾಗುತ್ತೆ, ಲೆಂತ್ ವೇರಿಯೇಷನ್ ಆಗುತ್ತೆ. ಈ ಉದ್ದ ಲೆಂತ್ ವೇರಿಯೇಷನ್ ಆಗುತ್ತೆ. ಕೆಲವೊಬ್ರು ಏನಾಗುತ್ತೆ, ಕೆಲವೊಬ್ರು ಏನು ಮಾಡ್ತಾರೆ, ಹಿಂಗೆ ಉದ್ದ ಇಲ್ಲಪ್ಪ ನನಗೆ ಎಕ್ಸ್ಟ್ರಾ ಅಂತ ಹೇಳ್ತಾರೆ. ಫಿಟ್ಟಿಂಗ್ ಸರಿಯಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನಾನು ಲೆಂತ್ ಜಾಸ್ತಿ ಇಡ್ತೀನಿ. ನನಗೇನೋ ಅದು ಅವಾಗಿಂದ ಅಭ್ಯಾಸ. ಲೆಂತ್ ಜಾಸ್ತಿ ಇಟ್ಟಷ್ಟು ಅದು ನೀಟಾಗಿ ಕೂರುತ್ತೆ. ಅದಕ್ಕೋಸ್ಕರ ಲೆಂತ್ ಜಾಸ್ತಿ ಇಟ್ಕೊಳ್ತೀನಿ ನಾನು. ಸೊ ಎಕ್ಸ್ಟ್ರಾನೇ ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ ಎಕ್ಸ್ಟ್ರಾ ಇಟ್ಟಷ್ಟು. ಬಟ್ ಇಲ್ಲಿ ಅಳತೆ ಎಲ್ಲ ಕರೆಕ್ಟಾಗಿರಬೇಕು. ಇಲ್ಲಿ ಎಕ್ಸ್ಟ್ರಾ ಇಟ್ಕೊಬೋದು, ಇಲ್ಲಿ ಮುಂದೆನೂ ಎಕ್ಸ್ಟ್ರಾ ಇಟ್ಕೊಬೋದು. ಹೈಟು ಹಿಂಗೆ ಉದ್ದನೂ ಎಕ್ಸ್ಟ್ರಾ ಬಂದರೆ ಇನ್ನೂ ಒಳ್ಳೆಯದೇ ನಮಗೆ. ಹಾಗಾಗಿ ಈ ಥರ ಇಟ್ಕೊಬೋದು. ಸೊ ನೋಡಿ, ಬೆನ್ನಿಗೆ ಎಲ್ಲಿಗೆ ಬರ್ತಾಯಿದೆ ಇದು, ಸೊ ಹಂಗೆ ಬರೋದು. ಸೊ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಇವಾಗ. ಎಕ್ಸ್ಟ್ರಾ ಇಟ್ಕೊಂಡಾದ್ಮೇಲೆ ಏನು ಮಾಡಬೇಕು ನಾವು, ಇಲ್ಲೂ ಅಷ್ಟೇ. ನೀವು ಎಲ್ಲೆಲ್ಲಿ ಎಕ್ಸ್ಟ್ರಾ ಇಟ್ಕೋಬೇಕು ಅಂತ ಹೇಳಿದ್ರೆ, ಒಂದು ಕೂಳೆ ಬರಬೇಕಿದು. ಕೂಳೆ ಅಂದರೆ ಮಡ್ಚ್ತೀವಿ ನಾವು ಇಲ್ಲಿ. ಸೊ ಇಲ್ಲಿ ಎಕ್ಸ್ಟ್ರಾ ಬರಬೇಕು. ಇಲ್ಲಿ ಕೂಡ ಮಡ್ಚೋದಕ್ಕೆ ಉದ್ದ ಬಂದು ಪರವಾಗಿಲ್ಲ. ಕೆಲವೊಬ್ರಿಗೆ ಬ್ಲೌಸು ಉದ್ದ ಬರಬೇಕು, ಹಂಗಾಗಿ. ಆಮೇಲೆ ಕೆಲವೊಬ್ರಿಗೆ ಹೇಳ್ತಾರೆ ಈ ಪಟ್ಟಿನ ಇನ್ನೂ ಕೆಳಗಡೆಗೆ ಬರಲಿ, ಇಲ್ಲಿ ಚೆಸ್ಟ್ ಲೆವೆಲ್ಲು ಜಾಸ್ತಿ ಇದೆ ಅಂತ ಕೆಲವೊಬ್ರು ಹೇಳ್ತಾರೆ. ಅವಾಗ ಏನು ಮಾಡಬೇಕು ಅಂದರೆ, ಇದನ್ನು ನಾವು ಉದ್ದ ಇಟ್ಕೋಬೇಕು ಅಂದರೆ ಇಲ್ಲಿ ಎಕ್ಸ್ಟ್ರಾ ಬಿಟ್ಕೋಬೇಕು ನಾವು. ಯಾಕೆ ಅಂದರೆ ಈ ಒಂದು ಪೊಸಿಷನ್ ಕೆಳಗಡೆ ಬರುತ್ತೆ. ಸೊ ಆ ಪೊಸಿಷನ್ ಇಲ್ಲಿಗೆ ಬರ್ಬೋದು. ಇಲ್ಲಿಗೆ ಬಂದಾಗ ಈ ಲೆಂತು ಪಟ್ಟಿ ಕೊಡೋಕ್ಕೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ಲೆವೆಲು ಪಟ್ಟಿ ಕೊಡೋಕ್ಕೆ ಯೂಸ್ ಆಗುತ್ತೆ. ಇದೇ ಪಟ್ಟಿ ಕೊಡ್ತೀವಿ ಅಂತ ಹೇಳ್ತೀವಲ್ಲ, ಇದು ಎಕ್ಸ್ಟ್ರಾ ಪಟ್ಟಿ ಕೊಡೋದು. ಚೆಸ್ಟಿಂದ ಕೆಳಗಡೆ ಬರುತ್ತೆ ಈ ಪಟ್ಟಿ. ಸೊ ಇದು ನೀಟಾಗಿ ಬ್ಲೌಸ್ ಫಿಟ್ಟಿಂಗ್ ಕೂತ್ಕೊಳ್ಳೋದಕ್ಕೆ ಚೆಸ್ಟ್ ಹತ್ರ. ಸೊ ಹಂಗಾಗಿ ಇದನ್ನ ಎಕ್ಸ್ಟ್ರಾ ಕೊಟ್ಕೊಳ್ತೀವಿ ನಾವು. ಅದಕ್ಕೆ ಹೇಳೋದು ಈ ಲೆಂತು ಉದ್ದ ಇದ್ದರೂ ಪರವಾಗಿಲ್ಲ ಅಂತ ಹೇಳೋದು. ನಾವು ಸ್ವಲ್ಪ ಬೇಕಾದ್ರೆ ಉದ್ದ ಇಟ್ಕೊಂಡ್ರು ಬೆಸ್ಟ್ ಅದು ನಮಗೆ. ಸೊ ಇವಾಗ ಇಟ್ಕೊಂಡೆ ಇದನ್ನು ಬ್ಲೌಸ್ನ. ಇವಾಗ ನಾವು ಏನು ಮಾಡಬೇಕಂತ ಹೇಳಿದ್ರೆ, ಇಲ್ಲಿ ಕೂಡ ಎಕ್ಸ್ಟ್ರಾ ಕೊಟ್ಕೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಕೂಡ ನೋಡಿ ಇದು ಕಟ್ಟಿಂಗ್ ಇದೆಯಲ್ಲ, ಈ ಕಟ್ಟಿಂಗ್ನ ನಾವು ಸ್ಟಿಚ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಇಟ್ಕೋಬೇಕು ಸ್ವಲ್ಪ. ಸೊ ಈ ಬ್ಲೌಸ್ ಏನು ಡೀಪ್ ಇದೆ ಅದೇ ಡೀಪಲ್ಲಿ ಇಟ್ಕೊಂಡಿದ್ದೀನಿ. ಬ್ಲೌಸ್ ಅಳತೆನೇ ಇಟ್ಕೊಂಡಿದ್ದೀನಿ ನಾನು. ಆಲ್ಮೋಸ್ಟ್ ಬ್ಲೌಸ್ ನೋಡೇ ಹೊಲಿಯೋದು ಅಂತ ನಿಮ್ಮ ಹತ್ರ ಆಲ್ರೆಡಿ ಹೇಳಿದ್ದೀನಿ. ಹಂಗಾಗಿ ನಾನು ಇದರಲ್ಲಿ ಲೆಕ್ಕ ಹಾಕಲ್ಲ. ಸೊ ಇವಾಗ ಏನು ಮಾಡೋದು ಅಂತ ಹೇಳಿದ್ರೆ, ಸೊ ಡೀಪ್ ಹೆಂಗೆ ಬರಬೇಕು, ಡೀಪ್ ಅಕಸ್ಮಾತ್ ಎಕ್ಸ್ಟ್ರಾ ಬೇಕಾ ಕತ್ತತ್ರ ಅಂತ ಹೇಳಿದ್ರೆ, ನಾವು ಸ್ವಲ್ಪ ಡೀಪ್ಗೆ ಹಿಂಗೆ ಸ್ವಲ್ಪ ಬ್ಲೌಸ್ ಹಿಂಗೆ ಮಾಡ್ಕೋಬೇಕಾಗುತ್ತೆ. ಆವಾಗ ಕತ್ತತ್ರ ಡೀಪ್ ಎಕ್ಸ್ಟ್ರಾ ಬರುತ್ತೆ. ಸೊ ನನಗೆ ಇವಾಗ ಸ್ವಲ್ಪ ಡೀಪ್ ಬೇಕಾಗುತ್ತೆ, ಯಾಕಂದರೆ ಆ ಒಂದು ಹಳೆ ಬ್ಲೌಸ್ ಇದು. ಹಾಗಾಗಿ ಡೀಪ್ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ನನಗೆ. ಹಾಗಾಗಿ ಇಷ್ಟು ಇಟ್ಕೊಂಡಿದ್ದೀನಿ. ಸೊ ಸೇಮ್ ಈ ವೇರಿಯೇಷನ್ ಏನಿದೆ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. ಇವಾಗ ನಾನು ಬಳಪಾಯಲ್ಲಿ ಇಟ್ಟಿದ್ದೀನಿ, ಉದ್ರೋಗ್ಬಿಡ್ತದೆ. ಇಲ್ಲಿ ಬೇರೆ ಟೇಬಲು ಚಿಕ್ಕದು ಬೇರೆ, ಅದಕ್ಕೆ ಬಳಪಾಲಿ ಇಟ್ಕೊಂಡಿದ್ದೆ. ಸೊ ನಾವು ಇವಾಗ ಏನು ಮಾಡ್ತೀವಿ ಅಂದರೆ, ಇದು ಎಕ್ಸ್ಟ್ರಾ ಏನಿದೆ ಸ್ವಲ್ಪ ಮಟ್ಟಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಳಗಡೆ ಎಕ್ಸ್ಟ್ರಾ ಕೆಳಗಡೆನೇ ಮಾಡ್ಕೊಬೇಕು ನಾವು, ಯಾಕಂದರೆ ಕೂಳೆ ಬಿಡ್ತೀವಿ ನಾವು. ಸೊ ಈ ಬ್ಲೌಸ್ ಬಂದು ಇಲ್ಲಿಗೆ ಬರುತ್ತೆ. ಸೊ ಈ ಬ್ಲೌಸಿಗೆ ಇಲ್ಲಿ ಹಾಕೊಳ್ಳಿ. ಮಾರ್ಕಿಂಗ್ ಕರೆಕ್ಟಾಗಿ ಮಾಡ್ಕೊಬೇಕು ನಾವು. ಸೊ ಇದು ಡೀಪ್ ಎಕ್ಸ್ಟ್ರಾ ಬೇಕಾಗಿರೋದ್ರಿಂದ ನಾವೇನು ಮಾಡ್ತೀವಿ, ಒಂದೆರಡು ಅಂದರೆ ಒಂದು ಅರ್ಧ ಇಂಚಷ್ಟು ಸ್ವಲ್ಪ ಕೆಳಗಡೆ ಮಾಡ್ಕೊಳ್ಳಿ. ಸೊ ಹಿಂದೆ ಮಾರ್ಕ್ ಮಾಡ್ಕೋಬೇಕು. ನಾವು ಮೇಲೆ ಮಾಡ್ತಾ ಇರೋದು ಮುಂದೆದು ಮೇಲೆ ಇರೋ ಇದು 2 ಲೇಯರ್ ಇರೋದು. ಇಲ್ಲಿ ಬಟ್ಟೆ 2 ಲೇಯರ್ ಇರೋದ್ರಿಂದ ಹಿಂದೆ ಏನು ಡೀಪ್ ಬರಬೇಕಲ್ವಾ, ಅದು ಕೆಳಗಡೆ ಅದೇ ನೇರವಾಗಿ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಡೀಪ್ ಜಾಸ್ತಿ ಬೇಕು ಅಂದರೆ ಕೆಳಗಡೆ ಇನ್ನೂ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ ಅಂದರೆ ಹಿಂಗೆ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಏನು ಮಾಡ್ತೀನಿ, ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ ಈ ಕೂಳೆ ಏನಿದೆ ಅದ್ರ ಮೇಲೆ ಮಾಡ್ಕೋಬೋದು. ಇಲ್ಲ ನಂಗೆ ಭುಜ ಸ್ವಲ್ಪ ಡೌನಿಗೆ ಬೇಕಂದರೆ ಡೌನಿಗೆ ಮಾಡ್ಕೊಳ್ಳಿ, ಸ್ವಲ್ಪ ಡೌನಿಗೆ ಮಾಡ್ಕೊಳ್ಳಿ. ಇಲ್ಲ ನಂಗೆ ಇಷ್ಟು ಲೆಂತ್ ಬೇಡ ಅಂದರೆ ಒಂಚೂರು ಕತ್ತತ್ರ ಡೀಪ್ ಬರಲಿ ಅಂದ್ರೂ ಹೀಗೂ ಮಾಡ್ಕೋಬೋದು. ಸೊ ಡೀಪ್ ಜಾಸ್ತಿ ಬಂದ್ಬಿಡುತ್ತಾ ಏನು ಕತೆ ಅದನ್ನು ನೋಡ್ಕೋಬೇಕು. ಕತ್ತಳತೆ ಸರಿಯಾಗಿ ನೋಡ್ಕೋಬೇಕು. ಆಮೇಲೆ ಅದು ಮಿಸ್ ಆದರೆ ಮುಗೀತು ಕತೆ. ಸೊ ಇಲ್ಲಿ ನಾವು ಇದನ್ನು ಭುಜದ್ದು ಇದು ಬರುತ್ತಲ್ಲ ತೋಳು, ಆ ತೋಳನ್ನ ಬೇರೆ ಥರ ಮಾರ್ಕಿಂಗ್ ಮಾಡ್ತೀವಿ. ಹೆಂಗೆ ಮಾಡ್ಬೋದು, 2 ಥರ ಮಾರ್ಕಿಂಗ್ ಇದೆ. ಸೊ ಹಿಂದೆ ಬೇರೆ ಥರ ಇದು ಬರುತ್ತೆ, ಡೀಪ್ ಬರುತ್ತೆ. ಡೀಪ್ ಅಂದರೆ ಕಟ್ಟಿಂಗ್ಸ್ ಬೇರೆ ಬರುತ್ತೆ. ಸೊ ನಾವೇನು ಮಾಡ್ತೀವಿ, ಈ ಕಟ್ಟಿಂಗ್ ಏನಿದೆ ಆ ಕಟ್ಟಿಂಗ್ ಪ್ರಕಾರನೇ ತಗೊಳ್ಳೋವಂಥದ್ದು. ಸೊ ಇವಾಗ ಇದು ಹಿಂದೆ ಕಟ್ಟಿಂಗ್ಗೆ ನಾನು ತೊಗೊಂಡಿರೋದು. ಸೊ ಎರಡಕ್ಕೂ ಒಂದೇ ಅಳತೆ ತಗೊಂಡಿದ್ದೀನಿ. ಸೊ ಮುಂದಕ್ಕೆ ಬೇರೆ ಕಟ್ಟಿಂಗ್ ಮಾಡ್ತೀನಿ, ಅದನ್ನು ನೋಡ್ಕೊಳ್ಳಿ ನೀವು ಆಮೇಲೆ. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿರ್ಬೋದು ಅನಿಸುತ್ತೆ. ಸೊ ಇವಾಗ ನೋಡಿ, ಈ ಪಟ್ಟಿ ಕೊಡ್ತೀವಲ್ಲ, ಈ ಪಟ್ಟಿ ಇನ್ನೂ ಕೆಳಗಡೆ ಬರಬೇಕು ನನಗೆ. ಹಾಗಾಗಿ ಏನು ಮಾಡ್ತೀನಿ, ಎಕ್ಸ್ಟ್ರಾ ಬಂದು ಇಲ್ಲಿ ಮಾಡ್ಕೋಬೇಕಾಗುತ್ತೆ ಮಾರ್ಕು. ನಾನೇನು ಮಾಡ್ತೀನಿ, ಇಲ್ಲೇ ಕೆಳಗಡೆ ಮಾರ್ಕಿಂಗ್ ಮಾಡ್ಕೊಳ್ತೀನಿ. ಸೊ ಡೀಪು ನೀಟಾಗಿ ಕೂಡಲಿ ಅಂತ. ಇವಾಗ ದಪ್ಪ ಆಗಿದ್ದೀನಲ್ವ, ಹಾಗಾಗಿ ಇಲ್ಲಿ ಅಳತೆ ಮಾಡಿಕೊಂಡೆ ನಾನು. ಸೊ ಅಳತೆ ಮಾಡ್ಕೊಂಡಿದ್ದಾಯ್ತಲ್ಲ. ಸೊ ಈ ಅಳತೆಗೆ ಇಲ್ಲೂ ಕೂಡ ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ ನಾವು. ಇನ್ನೂ ಕೆಳಗಡೆ ಬೇಕಂತ ಹೇಳಿದ್ವಲ್ಲ, ಅದೇ ಮಾರ್ಕಿಂಗ್ ಇಲ್ಲಿ ಬರಬೇಕಾಗುತ್ತೆ. ಸೊ ಇಲ್ಲಿ ಬರಬೇಕು. ಇಲ್ಲೂ ಕಟ್ಟಿಂಗಲ್ಲಿ ಕೂಡ ಎಕ್ಸ್ಟ್ರಾ ಹೋಗುತ್ತೆ.
ಇದು ಕೂಳೆ ಎಲ್ಲ ಇದಾಗುತ್ತೆ ನಾನು ಮಾಡ್ಕೊಳ್ತಾ ಇರೋದು. ಸೊ ಇವಾಗ ನೋಡಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ, ಈ ಮಾರ್ಕಿಂದ ಒಂದು ದೋಣಿ ಶೇಪಲ್ಲಿ, ದೋಣಿ ಥರನೇ ಬರುತ್ತೆ ನೋಡಿ, ಈ ಶೇಪಲ್ಲೇ ಹೋಗ್ಬೇಕು. ಈ ಶೇಪಲ್ಲೇ ನೋಡಿ ನಾನು ಏನು ಮಾರ್ಕ್ ಮಾಡ್ತಾಯಿದ್ದೀನಲ್ಲ ಇದು ಕರೆಕ್ಟಾಗಿ ಶೇಪ್ ಬರಬೇಕು. ನೋಡಿ ಇಲ್ಲೂ ಅದೇ ಥರ ಶೇಪ್ ಬಂದಿದೆ, ಹಿಂಗೆ ಇದೇ ಶೇಪ್. ಸೊ ನಾನು ಮರ್ತಿಲ್ಲ ಬ್ಲೌಸ್ ಹೊಲಿಯೋದು, ಕೂತ್ರೆ ಮಾಡ್ತೀನಿ, ಬಟ್ ಏನು ಮಾಡೋಕ್ಕಾಗಲ್ಲ, ಇವಾಗ ಪರಿಸ್ಥಿತಿ ಹಂಗಿದೆ. ಸೊ ಇವಾಗ ನಂದು ಅಳತೆ ಮುಗೀತು ಇರೋದು, ಇಲ್ಲಿ ಹಿಂದೆನೂ ಕೂಡ ಅಳತೆ ಮಾಡಿದ್ದಾಯಿತು. ಬ್ಲೌಸ್ದು ಇಷ್ಟೇ ಇದು ಕೆಲಸ, ಮುಗೀತು ಕೆಲಸ ಬ್ಲೌಸ್ದು. ನಾವು ಇವಾಗ ಏನು ಮಾಡ್ತೀವಿ ಅಂದರೆ, ಈ ತೋಳಿಗೆ ಈ ಥರ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ನೀವು. ಸೊ ನಿಮ್ಗೆ ಏನಾದ್ರು ತೋಳು ನೋಡ್ಕೊಂಡೆ ಮಾಡ್ಕೋಬೇಕು ನೀವು, ಯಾಕೆಂದರೆ ಇವಾಗ ದಪ್ಪ ಆಗಿರೋದ್ರಿಂದ ಎಲ್ಲನೂ ಎಕ್ಸ್ಟ್ರಾ ಆಗುತ್ತೆ. ಸೊ ನೋಡ್ಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಆಮೇಲೆ ಇದು ಈ ಥರ ಮಾರ್ಕ್ ಮಾಡ್ಕೊಳ್ತೀವಿ. ಇದು ಅಷ್ಟೇ, ಬ್ಲೌಸ್ ಹೆಂಗಿತ್ತು ಹಂಗೆ ಡಿಸೈನ್ ಮಾಡ್ಕೊಬೋದು ನಾವು. ಇವಾಗ ನಾರ್ಮಲ್ ಬ್ಲೌಸ್ ನಾನು ತೋರಿಸ್ತಾ ಇರೋದು, ಇಲ್ಲೂ ಕೂಡ ಶೇಪ್ ಮಾಡ್ಬೋದು ನೀವು. ಹಿಂಗೆ ಶೇಪ್ನ ಹಿಂಗೆ ತೊಗೊಂಡು ಶೇಪ್ ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಇಲ್ಲಿ ಡೀಪು ಜಾಸ್ತಿ ಆಯಿತು ಅಂದರೆ ಎಕ್ಸ್ಟ್ರಾ ಇಲ್ಲಿ ನೀವು ಹೊಲಿಗೆನ ಇಟ್ಕೊಂಡ್ರೆ ಆಯಿತು, ಇಲ್ಲಿ ಡೀಪ್ ಜಾಸ್ತಿ ಆಗೋಲ್ಲ ಅವಾಗ. ಸೊ ಇವಾಗ ಬ್ಲೌಸ್ ಮಾರ್ಕಿಂಗ್ ಆಗಿದೆ ನಂದು ಇವಾಗ. ಸೊ ಈ ಬ್ಲೌಸ್ ಮಾರ್ಕಿಂಗಲ್ಲಿ ಇವಾಗ ನಾನು ಇಲ್ಲಿ ಕಟ್ ಮಾಡ್ತೀನಿ. ಅಯ್ಯೋ ಕತ್ರಿಯಲ್ಲಿ ಇಟ್ಟಿದೆ, ಇಲ್ಲಿ ಕತ್ರಿ ಹುಡ್ಕೊಂಡು ಬರ್ತೀನಿ. ಅಡುಗೆ ಮನೇಲಿತ್ತು ಕತ್ರಿ, ಹುಡ್ಕೊಂಡು ಬರ್ತೀನಿ. ಫಸ್ಟ್ ಕತ್ರಿ ತೊಗೊಂಡು ಬಂದೆ. ಆ್ಯಕ್ಚುಲಿ ಕತ್ರಿ ಮಡಿಕೊಳ್ಳೋದು ಮರ್ತೋಗ್ಬಿಟ್ಟಿದೆ, ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಇವಾಗ ನಾನೇನು ಮಾಡ್ತೀನಿ ಗೊತ್ತಾ, ಈ ಬ್ಲೌಸ್ನ ಸ್ವಲ್ಪ ಲೆಂತ್ ಉದ್ದನೇ ತೊಗೊಂಡಿದ್ದೀನಿ. ನನಗೆ ಇದು ಯೂಸೇ ಬೇಕಾಗುತ್ತೆ ಲೆಂತು. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಕಟ್ಟಿಂಗ್ ತೊಗೊಳ್ತಾ ಇದ್ದೀನಿ ನಾನು. ಕಂಪ್ಲೀಟು ಬ್ಲೌಸ್ನ ಇಲ್ಲಿ ಕಟ್ಟಿಂಗ್ ತೊಗೊಳ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಇದನ್ನು ಫಸ್ಟು ಎಕ್ಸ್ಟ್ರಾ ಇದನ್ನೆಲ್ಲ ಕಟ್ ಮಾಡಿಬಿಡೋಣ, ಆಮೇಲೆ ನಿಮಗೂ ತೋರ್ಸೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡ್ಕೊಂಡೇ ಮಾಡಬೇಕು, ಸರಿಯಾಗಿ ಬ್ಲೌಸು ಇದನ್ನು ಮಾಡಬೇಕಾಗುತ್ತೆ. ಓಕೆ, ಇವಾಗ ಎಕ್ಸ್ಟ್ರಾ ಎಲ್ಲ ತೆಗೆದ್ಬಿಟ್ಟೆ ನಾನು. ಎಕ್ಸ್ಟ್ರಾ ಇದ್ದಿದ್ದು ತೆಗೆದಿದ್ದಾಯಿತು. ಸೊ ಇವಾಗ ಈ ಮುಂದೆ ಡೀಪು ಕಟ್ ಮಾಡ್ಕೋಬೇಕು, ಹಿಂದೆ ಡೀಪ್ ಕಟ್ ಮಾಡಬೇಕಾಗುತ್ತೆ. ನಾನು ಮುಂದೆ ಬಂದು ಈ ಶೇಪ್ ಇದೆಯಲ್ಲ ಇದನ್ನು ಕಟ್ ಮಾಡ್ಕೊಳ್ತೀನಿ ಫಸ್ಟ್. ಸೊ ಇವಾಗ ಇದನ್ನು ಕಟ್ ಮಾಡಿದ್ದಾಯಿತು. ಇದನ್ನೇ ಪಟ್ಟಿ ಕೊಡೋದು ಅಂತ ಹೇಳ್ತಾರಲ್ಲ ಅದು, ಇದನ್ನು ಕಟ್ ಮಾಡಿದ್ದಾಯಿತು. ಇವಾಗ ಮುಂದೆ ಡೀಪ್ ಕಟ್ ಮಾಡ್ಬೋದು, ಅದ್ರ ಜೊತೆಗೆ ಇದನ್ನು ಎರಡು ಸ್ಪ್ಲಿಟ್ ಮಾಡಿಬಿಡೋಣ ಇದನ್ನು. ಸೊ ಮುಂದೆ ಪೋರ್ಷನ್ ಹಿಂದೆ ಪೋರ್ಷನ್ನು ಡಿವೈಡ್ ಮಾಡಿಬಿಟ್ಟೆ ಇವಾಗ. ಸೊ ಹಿಂದೆ ಪೋರ್ಷನಲ್ಲಿ ಇಟ್ಟಿರೋಣ. ಫಸ್ಟ್ ಮುಂದೆ ಪೋರ್ಷನ್ ನೋಡೋಣ. ಮುಂದೆ ಪೋರ್ಷನಲ್ಲಿ ನಾವು ಡೀಪ್ ಇದು ಮಾಡ್ತಾಯಿದ್ವಿ. ಡೀಪ್ ಸ್ವಲ್ಪ ಮೇಲಕ್ಕೆ ಬೇಕಾ ಕೆಳಗಡೆ ಬೇಕಂತ ನಿಧಾನವಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಆಮೇಲೆ ಬ್ಲೌಸ್ ಹಾಳಾಗ್ಬಿಟ್ರೆ ಕಷ್ಟ. ಮುಂದೆ ಡೀಪ್ ಕಟ್ ಮಾಡಿದ್ದಾಯಿತು. ನೋಡೋಣ, ಇದರಲ್ಲಿ ಕೂಡ ಇದನ್ನು ಸೆಂಟ್ರದ್ದು ಕಟ್ ಮಾಡ್ತೀವಿ ನಾವು, ಯಾಕಂದರೆ ಇಲ್ಲಿ ಮುಂದೆ ಬ್ಲೌಸ್ದು ಇದು ಬರುತ್ತಲ್ಲ ಹುಕ್ಸು, ಹಾಗಾಗಿ ನಾನು ಫ್ರಂಟ್ ಬ್ಲೌಸ್ದು ಹೊಲಿತಾ ಇರೋದು. ಆ್ಯಕ್ಚುಲಿ ಯಾಕೆ ಇದನ್ನು ಹೊಲಿತಾ ಇದ್ದೀನಿ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಒಂದು 4-5 ಬ್ಲೌಸು ನಾನು ಬೇರೆ ಕಡೆ ಹೊಲಿಸ್ತೆ, ಒಂದಿಷ್ಟು ಚೆನ್ನಾಗಿ ಹೊಲ್ಕೊಟ್ಟಿಲ್ಲ, ಬೇಜಾರಾಯಿತು ನನಗೆ. ಆಮೇಲೆ ಅನ್ನಿಸ್ತು ನಾನೇ ಹೊಲ್ಕೊಬಾರ್ದಾಗಿತ್ತಾ ಅಂತ. ದುಡ್ಡು ಕೊಟ್ಟು ಹೊಲಿಸಿ ಸುಮ್ಮನೆ ಬ್ಲೌಸೆಲ್ಲ ಹಾಳಾಯಿತು. ಸೊ ಇವಾಗ ಇದ್ರದ್ದು ಮುಂದೆ ಪಾರ್ಟ್ ಓಕೆ ರೆಡಿ ಆಯ್ತು. ಇದು ಕೂಡ ಇಲ್ಲಿ ಇಡೋಣ. ಈ ಪಟ್ಟಿ ಕೂಡ ಕಟ್ ಮಾಡಬೇಕು ನಾವು, ಯಾಕಂದರೆ ಇದು ಇಲ್ಲೂ ಮಧ್ಯದಲ್ಲಿ ಇದು ಬರುತ್ತಲ್ಲ ಹುಕ್ಸ್ ಹಾಕೋದು ಬರುತ್ತೆ ಪಟ್ಟಿ, ಹಾಗಾಗಿ ಇದನ್ನು ಕೂಡ ಕಟ್ ಮಾಡಿಬಿಟ್ಟೆ. ಸೊ ಮುಂದೆ ಪಾರ್ಟು ರೆಡಿ ಆಯ್ತು ಇವಾಗ.
ಸೊ ಹಿಂದೆ ಪಾರ್ಟು ಒಂದು ಡೀಪ್ ಒಂದು ಕಟ್ ಮಾಡಬೇಕಾಗುತ್ತೆ. ಸೊ ಡೀಪು ನಿಮಗೆ ಹೇಗೆ ಬೇಕು ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಅಳತೆ ಮಾಡ್ಕೊಳ್ಳೋದು ಮರ್ತ್ಬಿಟ್ಟೆ, ಸಾರಿ. ಯಾವುದು ಅಂದರೆ ಈ ಮುಂದೆಗಡೆ ಇದನ್ನು ಅಳತೆ ಮಾಡೋದು ಮರ್ತಿದ್ದೆ, ಇಲ್ಲಿ ಪೊಸಿಷನ್ ಮರ್ತಿದ್ದೆ. ಆ್ಯಕ್ಚುಲಿ ಅದನ್ನೇ ಬೇಕಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಲ್ಲಿ ಅಳತೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಇವಾಗ ಇದನ್ನು ನಿಮ್ಗೆ ಯಾವ ಡಿಸೈನ್ ಬೇಕೋ ಅದನ್ನು ಮಾಡ್ಕೋಬೋದು. ಬಟ್ ನಾನು ಒಂದು ಸ್ವಲ್ಪ ಕ್ರಾಸಲ್ಲಿ ಡಿಸೈನ್ ಕೊಡ್ತೀನಿ, ಇಲ್ಲ ಪ್ಲಸ್ ಎಲ್ಲಾದರೂ ಮಾಡ್ಕೋಬೋದು, ಅಲ್ಲ ಇದರಲ್ಲಿ ಸ್ಕ್ವಯರಲ್ಲಾದರೂ ಮಾಡ್ಕೋಬೋದು. ಸ್ವಲ್ಪ ನಾನು ಡೀಪು ಈ ಥರ ಕೊಡೋದ್ರಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಅನ್ನೋದಕ್ಕಿಂತ ನನಗೆ ಇಷ್ಟ ಜಾಸ್ತಿ ಈ ಥರ ಡಿಸೈನ್ ಕೊಡೋದಕ್ಕೆ. ನೋಡಿ ಇವಾಗ ಶೇಪ್ ಹೆಂಗೆ ಕೊಟ್ಟೆ ಅಂತ. ಹಿಂಗೆ ಬಂದು ತೋಳು ಬೀಳಲ್ಲ ಅವಾಗ, ಯಾಕೆಂದರೆ ಇದು ನೀಟಾಗಿ ಕೂರುತ್ತೆ. ಸೊ ಈ ಶೇಪಲ್ಲಿ ಕೊಡ್ತೀನಿ ನಾನು. ಸೊ ಕಟ್ಟಿಂಗ್ ಮಾಡೋಕೆ ಗೊತ್ತಾಗುತ್ತೆ ನಿಮಗೆ, ಮಾರ್ಕ್ ಮಾಡೋಕೆ ಗೊತ್ತಾಗಲ್ಲ ಆಲ್ಮೋಸ್ಟು. ಸೊ ನಾನು ತೋರಿಸ್ತೀನಿ ಅದನ್ನು. ನೋಡಿ ನನಗೆ ಈ ಶೇಪ್ ಅಂದರೆ ತುಂಬ ಇಷ್ಟ, ಚೆನ್ನಾಗಿ ಬರುತ್ತೆ ಬ್ಲೌಸು, ಹಾಗಾಗಿ ಈ ಶೇಪ್ ತೋರಿಸಿದ್ದೀನಿ. ನೋಡಿರ್ಬೋದು ಇವಾಗ ಈ ಶೇಪ್ ಗೊತ್ತಾಯ್ತಲ್ಲ ಹೇಗೆ ಅಂತ. ಸೊ ಇದು ವೇಸ್ಟೇಜ್ ಎಲ್ಲ ಸೈಡೇ ಇಟ್ಕೊಂಡಿರ್ತೀನಿ, ಅದು ಒಂದು ಕಡೆ ಯೂಸ್ ಆಗುತ್ತೆ. ನೋಡಿ ಶೇಪ್ ಹೆಂಗೆ ಬಂತು ಅಂತ ಗೊತ್ತಾಗುತ್ತೆ ನಿಮಗೆ. ತೆಳ್ಳಗಿದೆ ಬ್ಲೌಸು, ಇದು ಏನಷ್ಟು ಕ್ವಾಲಿಟಿ ಇಲ್ಲ, ಬಟ್ ನೋಡಿ ಈ ಥರ ಶೇಪ್ ಬಂತು. ಸೊ ನಾವು ಇವಾಗ ಏನು ಮಾಡ್ತೀವಿ ಅಂದರೆ ಫಸ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ತೀನಿ. ಇದರಲ್ಲಿ ಅಳತೆ ಬ್ಲೌಸ್ ತೊಗೊಳ್ತೀನಿ ಫಸ್ಟ್, ಅಲ್ಲ ಬ್ಲೌಸ್ ಪೀಸ್ ತೊಗೊಳ್ತೀನಿ. ಹೆಂಗೆ ಕಟ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನೀವೇ ಒಂದು ಪೊಸಿಷನ್ ಇಟ್ಕೊಂಡು ನೋಡ್ಕೊಂಡು ಮಾಡ್ಕೊಳ್ಳಿ. ನಾವು ಬ್ಲೌಸ್ ವೇಸ್ಟ್ ಆಗುತ್ತೆ ಕಷ್ಟನೂ. ಇವಾಗ ನೋಡಿ ಇದು ಇಲ್ಲಿ ಇಡ್ಬೋದು. ಈ ಕಡೆ ಬಂದರೆ ಇದಕ್ಕೂ ಆಗುತ್ತೆ. ಸೊ ಈಗ ಮುಂದೆ ಇದನ್ನು ಮಾಡಿದ್ನಲ್ಲ, ಮುಂದೆ ಪಾರ್ಟ್ಗೂ ಕೂಡ ಇದು ಯೂಸ್ ಆಗುತ್ತೆ. ಬಟ್ ಬ್ಲೌಸ್ ಪೀಸ್ ಜಾಸ್ತಿ ಐತೆ, ಇವನು ಯಾರ ಕಮ್ಮಿ ಕೊಟ್ಟಿರಬೇಕು, ಇದನ್ನು ಲೈನಿಂಗ್ ಪೀಸ್ ಅಂತ ಅನಿಸುತ್ತಪ್ಪ ನನ್ನ ಪ್ರಕಾರ. ಇಲ್ಲ ಸರಿಯಾಗಿ ಅದನ್ನು ಕಟ್ ಮಾಡಿದ್ಮೇಲೆ ನನಗೆ ಗೊತ್ತಿಲ್ಲ, ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಅನ್ಸುತ್ತೆ. ಓಕೆ, ಅದಕ್ಕೆ ಸರಿಯಾಗಿ ಬಟ್ಟೆಗಳನ್ನ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಒಂದೊಂದ್ಸಾರಿ. ಆಮೇಲೆ ಎಕ್ಸ್ಟ್ರಾ ಬಿಟ್ಕೋಬೇಕು ಇದಕ್ಕೆ, ಯಾಕೆ ಅಂತ ಹೇಳ್ತೀನಿ. ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ, ಬಟ್ ಇದಿದೆಯಲ್ಲ ಬ್ಲೌಸ್ ಪೀಸ್ ಇದೆಯಲ್ಲ, ಪೀಸ್ನ ಎಕ್ಸ್ಟ್ರಾನೇ ಇಟ್ಕೊಳ್ಳಿ ಅವತ್ತು. ಯಾಕಂದರೆ ನಾವು ಹೊಲಿಬೇಕಾದ್ರೆ ಎತ್ತಾಗ ಹೋದಾಗ ಒಂದೊಂದು ಸ್ವಲ್ಪ ಇಂಚಲ್ಲೂ ಇದಾಗ್ಬಿಡುತ್ತೆ ಒಂದೊಂದು ಕಡೆ. ಸೊ ಹಂಗಾಗಿ ಏನು ಮಾಡಬೇಕು ಅಂದರೆ ನೀವು ಎಕ್ಸ್ಟ್ರಾನೇ ಬಿಟ್ಕೊಂಡಿರಿ. ಇಲ್ಲಿ ಕರೆಕ್ಟಾಗಿ ಇಲ್ಲಿ ಎಕ್ಸ್ಟ್ರಾ ಇರಬೇಕು, ಕೆಳಗಡೆ ಸ್ವಲ್ಪ ಎಕ್ಸ್ಟ್ರಾ ಇರಬೇಕು. ಸೊ ಇವಾಗ ನಾನು ಬ್ಲೌಸ್ನೂ ಕೂಡ ಕಟ್ ಮಾಡ್ತೀನಿ. ಸೊ ಎಲ್ಲ ಕಡೆನೂ ಎಕ್ಸ್ಟ್ರಾ ಬಿಟ್ಕೊಳ್ಳಿ, ಯಾಕೆಂದರೆ ಒಂದು ಕಡೆ ಕೂಡಿಸ್ಕೊಳ್ಳೋವಾಗ ಬೇಕಾಗುತ್ತೆ ನಮಗೆ, ಅದು ಅನುಕೂಲ ಇದೆ ನಮಗೆ. ಸುಮ್ಮನೆ ಒಂದು ಮಾಡೋಕ್ಕೆ ಹೋಗಿ ಎರಡಾಯ್ತು ನನಗೆ. ಸೊ ಇಲ್ಲಿ ನಾವು ಕಟ್ ಮಾಡಲ್ಲ ಇದನ್ನು, ಯಾಕೆ ಅಂತ ಹೇಳ್ತೀನಿ ನಾನು. ಎಕ್ಸ್ಟ್ರಾನೇ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೇನು ಅಳತೆ ಹಾಕೊಳ್ಳೋದು ಏನು ಬೇಕಾಗಿಲ್ಲ ನಾವು. ಎಕ್ಸ್ಟ್ರಾ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಇದು ಕಟ್ಟಿಂಗ್ ಆಯಿತು. ಇವಾಗ ಬ್ಯಾಕ್ ಸೈಡ್ದು ಕಟ್ಟಿಂಗ್ ಆಯಿತು. ಸೊ ಇದನ್ನು ಕಟ್ ಮಾಡಬಾರ್ದು, ಯಾಕೆಂದರೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಇದ್ರ ಅವಶ್ಯಕತೆ ನಮಗಿದೆ. ಆಮೇಲೆ ನಾವು ಕಟ್ ಮಾಡಬೇಕು ಲಾಸ್ಟಲ್ಲಿ. ಸೊ ನಾವೇನು ಮಾಡಬೇಕು ಅಂದರೆ ಫಸ್ಟು ಹೊಲಿಬೇಕಾದ್ರೆ, ಸ್ಟಿಚ್ ಮಾಡಬೇಕಾದ್ರೆ ಕಂಪ್ಲೀಟ್ ಇಲ್ಲೊಂದು ಹೊಲಿಗೆ ಹಾಕೋಬೇಕು ನಾವು. ಒಂದು ಸಾರಿ ಹೊಲಿಗೆ ಹಾಕಿ ಪೂರ್ತಿ ಹೊಲಿಗೆ ಹಾಕಬೇಕು. ಇಲ್ಲಿ ಎಲ್ಲ ಕಡೆ ನೀಟಾಗಿ ಬಟ್ಟೆ ನೀಟ್ ಮಾಡ್ಕೊಂಡು ಹೊಲಿಗೆ ಹಾಕಬೇಕು. ಹಂಗಾಗಿ ಇದ್ರ ಅವಶ್ಯಕತೆ ನಮಗಿದೆ.
ಸೊ ಹೊಲಿಗೆ ಹಾಕಿದ್ಮೇಲೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ತೀವಿ. ಅಲ್ಲಿವರೆಗೂ ನಾವು ಕಟ್ ಮಾಡಬಾರ್ದು. ಸೊ ಇವಾಗ ಫ್ರಂಟ್ ಪಾರ್ಟಿಗೆ ಬರೋಣ. ಫ್ರಂಟ್ ಪಾರ್ಟು ಓಪನ್ ಇರೋದ್ರಿಂದ ಯಾವ ಕಡೆ ಬೇಕಾದರೂ ಹಾಕೋಬೋದು. ನಾವು ಹಿಂಗಾದ್ರೂ ಹಾಕೋಬೋದು, ಹಂಗಾದ್ರೂ ಹಾಕೋಬೋದು. ಓಪನ್ ಇದೆಯಲ್ಲ ಹಾಗಾಗಿ. ನೋಡಿ, ಇಲ್ಲಿ ತಲೆ ಉಪಯೋಗಿಸ್ಬೇಕು. ಏನು ಅಂದರೆ ಈ ಎಕ್ಸ್ಟ್ರಾ ಇದೆಯಲ್ಲ, ಈ ತೋಳು ಬಂತಲ್ವ ಈ ಕಡೆ, ಅದೇ ತೋಳು ಕಡೆಯಿಂದ ಒಂದು ಪಟ್ಟಿ ಇಲ್ಲೇ ಬರುತ್ತೆ ನಮಗೆ. ಅದಕ್ಕೆ ತಲೆ ಉಪಯೋಗಿಸಿ ಮಾಡಬೇಕು ಅನ್ನೋದು. ಇಲ್ಲಿ ಓಪನ್ ಇರೋದ್ರಿಂದ ನಮ್ಗೆ ಅನುಕೂಲ ಆಯಿತು. ಇಲ್ಲಿ ಮಡಚಿರೋದಿಲ್ಲ ಇಲ್ಲಿ. ಸೊ ಹಂಗಾಗಿ ಓಪನ್ ಇರೋದ್ರಿಂದ ಇದು ಓಪನ್ ಇದೆ. ಸೊ ಹಂಗಾಗಿ ಇದು ಅನುಕೂಲ ಆಯಿತು. ಪಟ್ಟಿ ಬರುತ್ತೆ, ಅದಕ್ಕೆ ತಲೆ ಉಪಯೋಗಿಸಿ ಮಾಡಬೇಕು. ಸ್ವಲ್ಪ ಟೈಮ್ ತೊಗೊಂಡು ಮಾಡಿ ಅಂತ ಹೇಳೋದು. ಒಟ್ಟಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ನಲ್ಲ ಅವಾಗ, ಚೂರು ಎಕ್ಸ್ಟ್ರಾ ಬಿಟ್ಕೊಳ್ಳಿ, ಅನುಕೂಲ ಆಗುತ್ತೆ. ಈ ಥರ ಎಕ್ಸ್ಟ್ರಾ ಬಿಟ್ಕೊಂಡು ಪಟ್ಟಿ ಕೂಡ ಇಲ್ಲೇ ಬರುತ್ತೆ, ಪಟ್ಟಿದು. ಸೊ ಇಷ್ಟೇ. ಇವಾಗ ಇದನ್ನು ಸೇಮ್ ಇದರಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಪಟ್ಟಿನೂ ಕೂಡ ಇಲ್ಲೇ ಇಟ್ಬಿಟ್ಟು ನಾವು ಕಟ್ ಮಾಡ್ಕೋಬೋದು. ನೋಡಿ, ಪಟ್ಟಿ ಕೂಡ ಇಲ್ಲೇ ಬರುತ್ತೆ. ಇದಕ್ಕೆಲ್ಲ ಎಕ್ಸ್ಟ್ರಾನೇ ಬೇಕಲ್ಲ, ಹಾಗಾಗಿ ಯೂಸ್ ಆಗುತ್ತೆ. ಬೇಕು ಅಂದರೆ ಇನ್ನೂ ಸ್ವಲ್ಪ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ಇದ್ರದ್ದೆಲ್ಲ ಇದು ಅಂದರೆ ಕತ್ರಿ ಮನೆಗೆ ಯೂಸ್ದು. ಅದು ಹೆಂಗೇನೋ ಕಟ್ ಮಾಡ್ತಿದ್ದೆ, ಬಟ್ ಚೆನ್ನಾಗಿ ಕಟ್ ಮಾಡ್ತಿದ್ದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಮುಂದೆ ಪಾರ್ಟಲ್ಲಿ ಕಟಿಂಗ್ ತೋರಿಸ್ತೀನಿ ಅಂತ ಹೇಳಿದೆ ನಿಮಗೆ. ಇಲ್ಲಿ ಒಂದು ಸ್ವಲ್ಪ ಅದನ್ನು ತೋರಿಸ್ಬಿಡ್ತೀನಿ. ಸ್ವಲ್ಪ ಎಕ್ಸ್ಟ್ರಾನ ಬಿಟ್ಕೊಂಡು ಕಟ್ ಮಾಡಬೇಕು. ನನಗಿಲ್ಲಿ ಕಟ್ ಮಾಡೋದಕ್ಕೆ ಆ ಕಡೆ ಹೋಗೋಕ್ಕಾಗಲ್ಲ. ಮನುಷ್ಯರು ಓಡಾಡೋದಾದರೆ ಹೆಂಗೋ ಓಡಾಡ್ಬೋದು. ನನಗೆ ನೋಡಿ ಕಷ್ಟ ಆಗ್ತೈತೆ. ಬಟ್ ಈ ಟೇಬಲ್ನ ವೀಲ್ಚೇರ್ ಹತ್ರಕ್ಕೆ ತಗೊಂಡಿರೋದು ಹೆಚ್ಚು ನಾನು, ಯಾಕಂದರೆ ಆಗಲ್ಲ, ಬರೋಲ್ಲ ಈ ಟೇಬಲ್ ಬೇರೆ. ಅದು ಅಡ್ಜಸ್ಟ್ ಮಾಡ್ಕೊಂಡು ಓಕೆ. ಈ ಪಾರ್ಟಲ್ಲಿ ಏನೋ ಒಂದು ಪಾರ್ಟ್ ಇದೆ ಅಂತ ಹೇಳಿದ್ದೆ ನಾನು ನಿಮಗೆ, ಅದನ್ನು ತೋರಿಸ್ತೀನಿ. ಈ ಕಡೆ ಸೈಡ್ ಓಪನ್ ಮಾಡ್ಕೊಳ್ಳಿ. ಈ ವಿಡಿಯೋ ಲೆಂತ್ ಆಗ್ಬೋದು, ನಂಗೆ ಗೊತ್ತಿಲ್ಲ. ಆಮೇಲೆ ಮತ್ತೆ ಲೆಂತ್ ಆಯಿತು ಹಂಗೆ ಹಿಂಗೆ ಅಂತ ಅಂದ್ಕೋಬೇಡಿ. ಸೊ ಯಾರಿಗೆ ಅವಶ್ಯಕತೆ ಇದೆ ಅವರು ನೋಡ್ಬೋದು ಈ ವಿಡಿಯೋನ. ಸೊ ಇಲ್ಲಿ ನಾನು ಏನೋ ಒಂದು ಇದನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇದು ಮುಂದೆ ಪಾರ್ಟ್ಗೆ ನಮಗೆ ಆಲ್ಮೋಸ್ಟು ತೋಳು ನಮಗೆ ಮನುಷ್ಯರಿಗೆ ಕೈ ಮುಂದೆ ಇದೆ. ಸೊ ಹಂಗಾಗಿ ಇದನ್ನ ಏನು ಮಾಡ್ತೀವಿ ಗೊತ್ತಾ, ಈ ಶೇಪಲ್ಲಿ ತಗೊಳ್ತೀವಿ. ಯಾಕೆಂದರೆ ಎಕ್ಸ್ಟ್ರಾ ಶೇಪ್ ಅದು ಬಳಪ ಕೆಳಗಡೆ ಬಿದ್ದೋಗಿದೆ ನನಗೆ. ಹಂಗಾಗಿ ಏನು ಮಾಡ್ತೀನಿ, ನೋಡ್ಕೊಳ್ಳಿ, ಎಲ್ಲ ಕಟ್ಟಿಂಗ್ ನೋಡ್ಕೊಳ್ಳಿ. ಸೊ ಎಕ್ಸ್ಟ್ರಾ ಏನಿದೆಯಲ್ಲ ಇದೊಂದು ಸ್ವಲ್ಪ ಅಷ್ಟೇ, ಯಾಕಂದರೆ ಮುಂದೆ ಕೈ ಪಾರ್ಟು ಮನುಷ್ಯನಿಗೆ ಬೇರೆ ಥರ ಇರುವಂಥದ್ದು. ಸೊ ಅದಕ್ಕೆ ಏನು ಮಾಡ್ತೀವಿ, ಈ ಎಕ್ಸ್ಟ್ರಾನ ಮಾತ್ರ ಇಲ್ಲಿ ಹಿಂಗೆ ತೆಗ್ದು ಬಿಸಾಕ್ತೀವಿ, ವೇಸ್ಟ್ ಅಂತ ಇದು. ಸೊ ಜಾಸ್ತಿ ಎಕ್ಸ್ಟ್ರಾ ಇಲ್ಲ, ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಷ್ಟೇ. ಇದನ್ನು ಇಷ್ಟೇ. ಇಷ್ಟೊಂದು ತೆಗೆದ್ಬಿಟ್ಟು ಇವಾಗ ಈ ಪಾರ್ಟಿಗೆ ಇದು ಆಯಿತು. ಸೊ ಇವಾಗ ಈ ಪಾರ್ಟ್ ಒಳಗಡೆ ಇದನ್ನು ಕೂರಿಸ್ಬಿಡೋಣ. ಇದು ಹಿಂಗಿರಲಿ. ಸೊ ಇದ್ರದ್ದು ಕೆಲಸ ಮುಗೀತು. ನಮ್ಮದು ಇವಾಗ ಪಟ್ಟಿ ಪಾರ್ಟ್ ತೊಗೋಬೇಕು. ಪಟ್ಟಿ ತಗೊಂಡು ಪಟ್ಟಿ ಈ ಎಕ್ಸ್ಟ್ರಾ ಏನಿದೆಯಲ್ಲ ಇದು ನನಗೆ ಇಲ್ಲಿ ಎಕ್ಸ್ಟ್ರಾ ಏನಿದೆಯೋ ಹಂಗೆ ಕಟ್ ಮಾಡ್ಕೊಳ್ಳೋಣ. ಪಟ್ಟಿ ಪಾರ್ಟು ರೆಡಿ ಆಯಿತು. ಓಕೆ. ಇವಾಗ ನಾವು ತೋಳಿಗೆ ಮಾರ್ಕ್ ಮಾಡ್ಕೋಬೇಕಾಗಿದೆ.
ತೋಳಿಗೆ ಮಾರ್ಕ್ ಮಾಡ್ಕೊಬೇಕು ನಾನು ಇವಾಗ. ತೋಳಿಗೆ ಸಾಕಾಗುತ್ತೋ ಇಲ್ವಾ, ಎಕ್ಸ್ಟ್ರಾ ಬಟ್ಟೆ ಮ್ಯಾನೇಜ್ ಮಾಡಬೇಕಾಗುತ್ತಾ ಗೊತ್ತಿಲ್ಲಪ್ಪ. ಎಕ್ಸ್ಟ್ರಾ ಬೇಕು ಅಂದರೆ ಇಲ್ಲಿ ಕೆಳಗಡೆ ಅಟ್ಯಾಚ್ ಮಾಡ್ಕೋಬೋದು ನಾವು. ಬಟ್ಟೆ ಏನು ಜಾಸ್ತಿನೇ ತರಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ನಮಗೆ. ಆಲ್ಮೋಸ್ಟು ಈ ಒಂದು ಲೆವೆಲಿಗೆ ನಾವು ಟೇಪ್ನ ಯೂಸ್ ಮಾಡ್ಬೋದು. ಇಲ್ಲಿ 8ರಿಂದ 10 ಒಂದು ಪೊಸಿಷನ್ಗೆ ತೋಳು ಇಟ್ಕೊಳ್ತೀನಿ. ಇವಾಗ ಬಳಪ ಬೇಕೇ ಬೇಕು, ಅಳತೆ ಮಾಡೋಕ್ಕೆ ತೋರಿಸ್ತೀನಿ. ಇವಾಗ ತೋಳು ಅಳತೆ ತೊಗೊಬರೋಣ ಅಂತ ಹೋಗಿದೆ. ಒಂದು ಬ್ಲೌಸ್ ತೊಗೊಂಡು ಬಂದಿದ್ದೀನಿ. ಸೊ ಆಲ್ಮೋಸ್ಟು 9ರಿಂದ 10 ಇಂಚು ಉದ್ದ ಇರುತ್ತೆ. ಈ ಥರ ಒಂದು ತೋಳು ಇಡ್ಸ್ಕೊಂಡ್ರೆ ಇಲ್ಲಿವರೆಗೂ ಬರುತ್ತೆ ಅದು. ಸೊ 9ರಿಂದ 10 ಇಂಚು ಇಟ್ಕೋಬೋದು. ಸೊ ಒಬ್ಬೊಬ್ರಿಗೆ ಇನ್ನೂ ಉದ್ದ ಇಟ್ಕೋಬೇಕು ಅನ್ನೋದು ಇರುತ್ತೆ, ಇಲ್ಲ 9ರಿಂದ ಕಮ್ಮಿ ಇಡಿ ಅಂತಲೂ ಕೆಲವೊಬ್ಬರು ಇರ್ತಾರೆ. ಆಮೇಲೆ ಮಡ್ಚೋದಕ್ಕೆ ಇಷ್ಟು ಬೇಕಾಗುತ್ತೆ ನಮಗೆ ಎಕ್ಸ್ಟ್ರಾ ಯಾವತ್ತೂ ಇಟ್ಕೋಬೇಕು ನಾವು. ಸೊ ಅದು ನಮಗೆ ಮುಂದೆ ಯೂಸ್ ಆಗುತ್ತೆ, ಯಾಕೆಂದರೆ ಬ್ಲೌಸು ಲೆಂತ್ ಕಮ್ಮಿ ಆಗಿಬಿಟ್ರೆ ಕಷ್ಟ. ಸೊ ಎಕ್ಸ್ಟ್ರಾ ಬಟ್ಟೆ ಇತ್ತು ಅಂದರೆ ಹೆಂಗೆ ಬೇಕಾದ್ರೂ ಮ್ಯಾನೇಜ್ ಮಾಡ್ಬೋದು. ಸೊ ಹಾಗಾಗಿ ತೋಳಿನ ಅಳತೆ ನಾನು ಈ ಥರ ಇಟ್ಕೊತಾಯಿದ್ದೀನಿ. ಇಲ್ಲಿ ಏನು ಕೂಳೆ ಬರುತ್ತಲ್ಲ, ಈ ಕೂಳೆನೂ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ನಾವು. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು, ಗೊತ್ತಿಲ್ಲ. ಸೊ ಈ ಕಡೆ ಇಟ್ಕೊಂಡೆ ಅದಕ್ಕೆ ಫೋನೇನಾದ್ರು ಊಟ ಕಾಣಿಸ್ತಿದೆ ಗೊತ್ತಿಲ್ಲ. ಸೊ ಈ ಎಕ್ಸ್ಟ್ರಾ ಕೂಳೆ ಬರುತ್ತೆ ನೋಡಿ, ಈ ಕೂಳೆ ಎಕ್ಸ್ಟ್ರಾನ ನಾವು ಇಲ್ಲೇ ಹಾಕ್ಕೋಬೇಕಾಗುತ್ತೆ. ಇದನ್ನು ಇಲ್ಲ ಅಳತೆ ಮಾಡ್ಕೊಳ್ತೀನಿ. ಸೊ ಈ ಅಳತೆ ಏನು ಬೇಕಾಗಿಲ್ಲ, ಇದು ಎಕ್ಸ್ಟ್ರಾ ಇರೋದು ನಮಗೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಇವಾಗ ಇಲ್ಲಿಂದ ಬಂದರೆ ಇಲ್ಲಿಗೆ ಎಷ್ಟುದ ಬರುತ್ತೆ ಅಂತ ನೋಡ್ಕೋಬೇಕಾಗುತ್ತೆ ನಾವು. ಸೊ ಇಲ್ಲಿಗೆ ಎಲ್ಲಿಗೆ ಬರುತ್ತಲ್ಲ, ಇಲ್ಲಿ ಕರೆಕ್ಟಾಗಿ ನಾವು ಇನ್ನೊಂದು ಅಳತೆ ತೊಗೋಬೇಕಾಗುತ್ತೆ. ಸೊ ಅದನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಎಕ್ಸ್ಟ್ರಾ ಇದೆ, ಈ ಬಟ್ಟೆ ಇಲ್ಲಿ ಎಕ್ಸ್ಟ್ರಾ ಇಲ್ಲ, ಕೆಳಗಡೆ ಎಕ್ಸ್ಟ್ರಾ ಇಲ್ಲ. ಸೊ ಅವಾಗ ಏನು ಮಾಡ್ತೀವಿ ಅಂದರೆ ನಾವು ಈ ಥರ ಒಂದು ಅಟ್ಯಾಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಮಾಡ್ಕೊಳ್ತೀವಿ. ಈ ಬ್ಲೌಸಿಗೆ ಇದನ್ನು ತೋಳುಗಳಿಗೆ ಎಕ್ಸ್ಟ್ರಾ ಮಾಡ್ಕೋಬೇಕು. ಸೊ ಆಮೇಲೆ ಅಳತೆ ಮಾಡ್ಕೊಳ್ಳಿರೋಣ, ಆಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋದು ತೋರಿಸ್ತೀನಿ ನಾನು. ಸೊ ಇಲ್ಲಿಗೆ ನಾವು ಏನು ಮಾಡಬೇಕು, ಇವಾಗ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮಾರ್ಕ್ ಯಾವ ಥರ ಮಾಡ್ಕೋಬೇಕು ಅಂದರೆ, ಸ್ವಲ್ಪ ಶೇಪು ನಿಮಗೆ ಇದು ಮೇಲೆ ಕಾಣದೇ ಇರ್ಬೋದು, ಕಟ್ ಮಾಡಿದಾಗಲೇ ಕಾಣಿಸೋದು ನಿಮಗೆ. ಸೊ ನಾವೇನು ಮಾಡ್ತೀವಿ, ಈ ಥರ ಮಾರ್ಕ್ ಮಾಡ್ಕೊಳ್ತೀವಿ. ಹೆಂಗೆಂದರೆ ನಿಮಗೆ ಕೈ ಹೋಗೋದ್ರ ಮೇಲೆ ನಿಮ್ಗೆ ಗೊತ್ತಾಗ್ಬೋದು. ಸೊ ಹಿಂಗೆ ಇರುತ್ತೆ ತೋಳು ಮಾರ್ಕ್ ಮಾಡ್ಕೊಳ್ಳೋದು. ಸೊ ನಾನು ಇವಾಗ ಕಟ್ ಮಾಡ್ತೀನಿ ಅದನ್ನು. ಇಲ್ಲಿ ಏನಾದರೂ ಎಕ್ಸ್ಟ್ರಾ ಇತ್ತು ಈ ಸೈಡಲ್ಲಿ ಅಂದರೆ ಮೊದಲೇ ಕಟ್ ಮಾಡ್ಕೊಬೋದು. ಚೂರೇ ಎಕ್ಸ್ಟ್ರಾ ಸ್ಟೈಟ್ ಬಂದಿದೆ ಬಟ್ಟೆ, ಹಾಗಾಗಿ ಎಕ್ಸ್ಟ್ರಾ ಕಟ್ ಮಾಡ್ತಾಯಿದ್ದೀನಿ. ಸೊ ಎಕ್ಸ್ಟ್ರಾ ಇದು ಕಟ್ ಮಾಡಿದ್ದಾಯಿತು. ಸೊ ನಾವು ಇವಾಗ ಏನು ಮಾಡ್ತೀವಿ, ಇಲ್ಲಿಂದ ಸೊ ನಾನು ಇವಾಗ ತೋಳು ಕಟ್ ಮಾಡಿದೆ. ಇದು ತೋಳ್ದು ಶೇಪು. ಸೊ ಇದು ಉಲ್ಟಾ ಕಾಣ್ತಿದ್ದು ಏನೋ ನಮಗೆ ಕ್ಯಾಮ್ರಾದಲ್ಲಿ ಗೊತ್ತಿಲ್ಲ, ಹಿಂಗೆ ಹಾಕೊಂಡ್ರೆ ಸರಿ ಕಾಣಿಸ್ಬೋದು. ಸೊ ಇವಾಗ ತೋಳು ಕಟ್ ಮಾಡಿದ್ದೀನಿ. ಇದರಲ್ಲಿ ಹಿಂದೆ ಒಂದು ಶೇಪು ಮುಂದೆ ಒಂದು ಶೇಪ್ ಬರುತ್ತೆ. ಸೊ ಹಂಗಾಗಿ ಉಲ್ಟಾನ ಸೀದಾ ನೋಡ್ಕೋಬೇಕು. ಮತ್ತು ಇಲ್ಲಿ ಅಟ್ಯಾಚ್ ಇದ್ದರೆ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಇದನ್ನು ಸೊ ಇವಾಗ ತೋಳು ಬಂದು ನೋಡಿ ತೋಳು ಬಂತು. ಸೊ ಇದನ್ನು ತೋಳು ಈ ಥರ ಮಾಡ್ಕೊಳ್ಳೋಕೆ ಮುಂಚೆನೇ ಏನು ಮಾಡಬೇಕು ಅಂದರೆ ನಾವು ಇಲ್ಲೊಂದು ನಾಚ್ ಹಾಕೋಬೇಕು, ನಾಚು ಏನೋ ಗೊತ್ತಿಲ್ಲ. ಸೊ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಅಂದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಸೊ ಸೆಂಟರ್ ಇರು ಅಂತ ಗೊತ್ತಾಗಬೇಕು, ಹಾಗಾಗಿ ಇಲ್ಲೊಂದು ಕಟ್ ಮಾಡಿದೆ. ಸೊ ಕಟ್ ಮಾಡಿದಾದಮೇಲೆ ಇದು ಸೀದಾ ಇದೆಯಾ ಉಲ್ಟಾ ಇದೆಯಾ ಅಂತ ಫಸ್ಟ್ ನೋಡ್ಕೊಳ್ಳಿ. ಇವಾಗ ನೋಡಿ, ಇದು ಲೆಫ್ಟಿಗೆ ಬರುತ್ತೆ, ಇದು ರೈಟಿಗೆ ಬರುತ್ತೆ. ಸೊ ಇದು ಸೀದಾ ಬಟ್ಟೆ ಅಲ್ವಾ. ನಮಗೇನು ಮಾಡಬೇಕು, ಮುಂದೆ ಶೇಪಲ್ಲಿ ಒಂಚೂರು ಎಕ್ಸ್ಟ್ರಾ ಇರೋದನ್ನ ತೆಗಿಬೇಕು. ನಾನು ಇದರಲ್ಲಿ ತೋರಿಸ್ಕೊಟ್ಟಲ್ಲ ಲೈನಿಂಗಲ್ಲಿ ಈ ಎಕ್ಸ್ಟ್ರಾ ತೆಗಿಬೇಕಾಗುತ್ತೆ. ಸೊ ಈ ಎಕ್ಸ್ಟ್ರಾ ತೆಗಿಬೇಕಂತ ಹೇಳಿದ್ರೆ ನಾವು ಹಿಂಗೆ ಇರೋದಂದ್ರೆ ಈ ಕಡೆನೇ ಬರಬೇಕಲ್ಲ, ಇದನ್ನ ಉಲ್ಟಾಕಬೇಕು ಈ ಕಡೆ. ಸೊ ಇವಾಗ ಎಕ್ಸ್ಟ್ರಾ ಏನಿದೆಯಲ್ಲ ಅದನ್ನು ತೆಗೆದ್ಬಿಡ್ತೀನಿ, ಬಟ್ಟೆ ತೋರಿಸ್ತೀನಿ ಅದನ್ನು ಹೇಗೆ ತೆಗೆಯೋದು ಅಂತ.
ಕರೆಕ್ಟಾಗಿ ಕೂರಿಸ್ಕೊಳ್ಳಿದ್ದೀನಿ. ಇದು ಉಲ್ಟಾ ಇದೆ, ಕೆಳಗಡೆ ಸೀದಾ ಇದೆ. ಯಾಕಂದರೆ ಶೇಪು ಎಡಗಡೆ ಬರುತ್ತಾ ಬಲಗಡೆ ಬರುತ್ತಾ ಶೇಪ್ ನೋಡಬೇಕು. ಆಮೇಲೆ ಒಂದೇ ಸೈಡ್ ಕಟ್ ಮಾಡಿದ್ರೆ ಹೋಯ್ತೈತೆ ಆಮೇಲೆ ಬ್ಲೌಸು, ಆಮೇಲೆ ಹಿಂದಿನ ಮುಂದಕ್ಕೆ ಹೋಗ್ಬಿಡುತ್ತೆ. ಸೊ ಈ ಎಕ್ಸ್ಟ್ರಾ ಏನಿದೆಯಲ್ಲ, ಈ ಎಕ್ಸ್ಟ್ರಾ ಶೇಪ್ನ ಮಾರ್ಕ್ ಮಾಡೋಣ, ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೆ. ಸೊ ಈ ಎಕ್ಸ್ಟ್ರಾ ಏನು ಶೇಪ್ ಇದೆಯಲ್ಲ ಚೂರೇ ಚೂರು ತೆಗಿಬೇಕಾಗುತ್ತೆ. ಇದು ನೋಡಿ, ಈ ಮಟ್ಟಕ್ಕೆ ಇಲ್ಲಿ ತೆಗಿಬೇಕು. ನಾವೇನು ತೆಗಿತೀವಿ ಅಂದರೆ ಆಲ್ರೆಡಿ ಇದರಲ್ಲಿ ತೋರಿಸಿದ್ದು ಲೈನಿಂಗ್ ಬಟ್ಟೆಲಿ ತೆಗೆದು ತೋರಿಸಿದ್ದೀನಿ ನಾನು. ಮುಂದೆಗಡೆ ಶೇಪ್ ಬೇರೆ ಇರುತ್ತೆ ನಮ್ಮ ಕೈ ಹ್ಯಾಂಡ್ಗಳದ್ದು. ಸೊ ಹಂಗಾಗಿ ಎಕ್ಸ್ಟ್ರಾ ಇರೋ ಬಟ್ಟೆಗಳನ್ನ ತೆಗಿಯೋವಂಥದ್ದು. ಸೊ ನೀವು ಇಲ್ಲಿ ತೆಗ್ದಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಯಾಕೆಂದರೆ ಮಾಮೂಲಿ ಲೈನಿಂಗ್ ಬಟ್ಟೆಲಿ ತೆಗ್ದಿರ್ತೀವಲ್ವಾ, ಸೊ ಲೈನಿಂಗ್ ಬಟ್ಟೆಲಿ ಸ್ಟಿಚ್ ಮಾಡ್ಕೊಬಿಡಿ ಫಸ್ಟು. ಈ ಎಕ್ಸ್ಟ್ರಾ ಮುಂದೆ ಯಾವ್ದು ಬರುತ್ತೆ ಅದನ್ನು ನೋಡ್ಬಿಟ್ಟು ನಾವೇ ತಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ತೋಳಿನ ಕತೆ ಮುಗೀತು, ಬಟ್ ಲೈನಿಂಗ್ ಕಟ್ ಮಾಡ್ಕೋಬೇಕು ಇದಕ್ಕೆ. ಆ್ಯಕ್ಚುಲಿ ಲೈನಿಂಗ್ ಕಟ್ ಮಾಡಿಲ್ಲ, ಫಸ್ಟ್ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಲೈನಿಂಗು ಆಗುತ್ತೆ ಇವಾಗ ಗೊತ್ತಿಲ್ಲ, ಯಾಕಂದ್ರೆ ಅವ್ನು ಲೈನಿಂಗ್ ಕಮ್ಮಿ ಕೊಟ್ಟಿರೋಂಗಿಲ್ಲ. ಹೀಗೆ ಅವನು ಹೋಗುತ್ತೆ. ಈಗೇನು ಮಾಡೋದು, ಲೈನಿಂಗು ಒಂದೇ ತೊಳಗಾಗುತ್ತೆ ಅನಿಸುತ್ತೆ, ಇನ್ನೊಂದು ತೊಳಗೆ ಅಟ್ಯಾಚ್ ಮಾಡ್ಕೊಂಡು ಮಾಡಬೇಕು ಅನಿಸುತ್ತೆ. ಇಷ್ಟೇ ಲೈನಿಂಗ್ ಕೊಟ್ಟಿದ್ದಾನೆ, ಹಿಂಗಪ್ಪ ಮಾಡೋದನ್ನು. ಒಂದು ತೋಳಿಗೆ ಕಟ್ ಮಾಡ್ಕೊಬಿಟ್ಟು ಆಮೇಲೆ ಮಿಕ್ಕಿ ಮಾಡಬೇಕಾಗುತ್ತೆ ಅಷ್ಟೇ, ಇನ್ನೂ ಮಾಡ್ಕೊಬೇಕು. ಇನ್ನೊಂದು ತೋಳಿಗೆ ಅಟ್ಯಾಚ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಬಟ್ ತೋಳಿಂದಂತೂ ಆಲ್ಮೋಸ್ಟ್ ನಮ್ಗೆ ಗೊತ್ತಾಗಿದೆ. ಇದು ಇವಾಗ ನೋಡಿದ್ರಲ್ವ, ಹಂಗೆ ಗೊತ್ತಾಗಿರುತ್ತೆ. ಆ್ಯಕ್ಚುಲಿ ಲೈನ್ ಕಟ್ ಮಾಡಿ ತೋರಿಸ್ಬೇಕಾಗಿತ್ತು, ನಾನು ಹೋಗಿ ಪೀಸ್ನ ಕಟ್ ಮಾಡಿ ತೋರಿಸ್ಬಿಟ್ಟಿದ್ದೀನಿ. ಏನು ಬೇಕಾದ್ರೆ ಮಾಡ್ಬೋದು ಇವಾಗ, ಏನು ಪ್ರಾಬ್ಲಮ್ ಇಲ್ಲ. ಇದು ಎರಡನೇ ಸಾರಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಆಲ್ಮೋಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರಲ್ವ, ಹಾಗೆ ಮಾಡ್ಕೊಳ್ಳಿ ಅಷ್ಟೇ. ಆ್ಯಕ್ಚುಲಿ ಕಟ್ ಮಾಡಿರೋ ಪಾರ್ಟೆಲ್ಲ ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಟಿಚ್ ಅಂದರೆ ಈ ಥರ ಪಾರ್ಟು ಸ್ಟಿಚ್ ಮಾಡ್ಕೋಬೇಕು. ಸೊ ನಾನು ಲೈನಿಂಗ್ ಏನು ತೊಗೊಂಡಿದ್ನಲ್ವ, ಆ ಲೈನಿಂಗಿಗೆ ಕಟಿಂಗ್ ಏನು ಕೊಟ್ಟಿದ್ದೀನಿ ಅಷ್ಟಕ್ಕೆ ಎಡ್ಜಲ್ಲಿ ನೀಟಾಗಿ ಹೊಲಿಗೆ ಹಾಕೋಬೇಕು. ಯಾಕಂದರೆ ಇದು ನೀಟಾಗಿ ಬರಬೇಕು ನಮಗೆ. ಸೊ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಉಳ್ಕೋಬಾರ್ದು, ಹಂಗಾಗಿ ಈ ಥರ ಮಾಡ್ಕೊಂಡಿರೋವಂಥದ್ದು. ಇವಾಗ ಹಿಂಗೆ ಮಾಡಿಟ್ಕೊಂಡಿದ್ದೀನಿ. ಇದು ಬ್ಯಾಕ್ ಪಾರ್ಟು. ಸೊ ಫ್ರಂಟ್ ಪಾರ್ಟ್ನ ಇವಾಗಷ್ಟೇ ಹೊಲಿಗೆ ಹಾಕ್ತಾಯಿದ್ದೀನಿ. ಸೊ ಎಲ್ಲನೂ ಏನು ಲೈನಿಂಗು ಕಟ್ ಮಾಡಿದ್ದೀನಲ್ವ, ಫ್ರಂಟು ಬ್ಯಾಕ್ ಪಾರ್ಟು ಮತ್ತು ತೋಳು ಪಾರ್ಟನ್ನು ಕೂಡ ನಾವು ಇದೇ ಥರ ಸ್ಟಿಚ್ ಮಾಡ್ಕೋಬೇಕು. ಲೈನಿಂಗಿಗೆ ಫಸ್ಟ್ ಅಟ್ಯಾಚ್ ಮಾಡ್ಕೋಬೇಕು, ಅದಾದಮೇಲೆ ಬೇರೆ ವರ್ಕ್ ಸ್ಟಾರ್ಟ್ ಮಾಡೋವಂಥದ್ದು. ಸೊ ಇವಾಗ ನಾನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾ ಏನೆಲ್ಲ ಇದೆಯಲ್ಲ, ಈ ಎಡ್ಜಲ್ಲಿ ನಾನು ಹೊಲಿಗೆ ಹಾಕೊಂಡಿರೋವಂಥದ್ದು. ಸೊ ಈ ಎಕ್ಸ್ಟ್ರಾ ಇರೋದನ್ನೆಲ್ಲ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಇದು ನಾನು ಫ್ರಂಟ್ ಪಾರ್ಟ್ ರೆಡಿ ಮಾಡ್ತಾ ಇರೋದು. ಸೊ ಇವಾಗ ಎಕ್ಸ್ಟ್ರಾ ಆಮೇಲೆ ಕಟ್ ಮಾಡೋಣ. ಸೊ ಹಾಗಾಗಿ ಇದು ಇನ್ನೊಂದು ಪಾರ್ಟ್ ಇದೆ, ಇದನ್ನು ರೆಡಿ ಮಾಡ್ಕೊಂಡು ಆಮೇಲೆ ಬೆಲ್ಟನ್ನ ಒಂದು ಸಾರಿ ರೆಡಿ ಮಾಡ್ಕೋಬೇಕಾಗುತ್ತೆ. ಬೆಲ್ಟ್ ಅಂದರೆ ಮುಂದೆ ಇದನ್ನು ಕೊಡ್ತೀವಲ್ಲ, ಪಟ್ಟಿ ಕೊಡ್ತೀವಲ್ಲ, ಸೊ ಅದನ್ನು ಕೂಡ ರೆಡಿ ಮಾಡ್ಕೋಬೇಕಿದೆ ಥರ. ಆ್ಯಕ್ಚುಲಿ ಇವಾಗ ಪಟ್ಟಿ ರೆಡಿ ಮಾಡ್ಕೊಂಡೆ. ಇದನ್ನು ಯಾವ ಥರ ರೆಡಿ ಮಾಡ್ಕೊಂಡೆ ಅಂತ ಹೇಳಿದ್ರೆ, ಕೆಲವೊಬ್ಬರು ಪಟ್ಟಿನ ಬೇರೆ ಥರ ಮಾಡ್ತಾರೆ. ಯಾಕೆಂದರೆ ಇಲ್ಲೂ ಒಳಗಡೆ ಡೈರೆಕ್ಟು ಇದಕ್ಕೆ ಜಾಯಿನ್ ಮಾಡೋ ಅಂಥದ್ದು. ಸೊ ಫ್ರಂಟ್ ಪಾರ್ಟ್ ತೋರಿಸ್ತೀನಿ ರೀ, ಒಂದು ಸೆಕೆಂಡು. ಅಯ್ಯೋ ಪಾರ್ಟಲ್ಲಿದೆ, ಹುಡುಕ್ತೀನಿ ಒಂದು ಸೆಕೆಂಡ್. ಆ್ಯಕ್ಚುಲಿ ಫ್ರಂಟ್ ಪಾರ್ಟ್ನ ಹುಡ್ಕೊಂಡು ಬಂದೆ ಕಣಪ್ಪ, ಎಲ್ಲೋ ಹೋಗ್ಬಿಟ್ಟಿತ್ತು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಡೈರೆಕ್ಟ್ ಕೆಲವೊಬ್ಬರು ಹೀಗೆ ಸ್ಟಿಚ್ ಮಾಡೋವಂಥದ್ದು. ಸೊ ನಾನು ಹಂಗೆ ಮಾಡಲ್ಲ, ಈ ಕೂಳೆ ಬಂದು ಹೊರಗಡೆ ಕಾಣಿಸ್ಬಾರ್ದು, ಆ ಥರ ಸ್ಟಿಚ್ ಮಾಡಬೇಕು. ಸೊ ಅದನ್ನು ವೀಡಿಯೋ ಮಾಡಿಸ್ತೀನಿ ಪೂರ್ವಿ ಕೈಲಿರಿ. ಆ್ಯಕ್ಚುಲಿ ಯಾವ ಥರ ಇದು ಒಳಗಡೆ ಹೋಗುತ್ತೆ ಅನ್ನೋದನ್ನು ಸ್ಟಿಚ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡಿಸ್ತೀನಿ, ಸಾರಿ. ಸೊ ಇಲ್ಲಿ ನಾನು ಒಂದು ಬ್ಲೌಸ್ ಹೊಲಿತಾ ಇದ್ನಲ್ಲ, ಆ್ಯಕ್ಚುಲಿ ನೋಡಿ ಈ ಥರ ಇದೆ. ಸೊ ಇಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಪ್ರಾಬ್ಲಮ್ ಇದ್ದಿದ್ದೆ ಇದು. ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ಕೊಡ್ಬೇಕಿಲ್ಲಿ. ಹತ್ರ ಬಾ, ದೂರದ ನಿಂತ್ಕೊಳ್ಳಿ, ಏನು ಕಾಣಿಸ್ತೈತೆ. ಇನ್ನೊಂದು ವೀಡಿಯೋ ಮಾಡೋಕ್ಕೆ ಹೇಳ್ತೀನಿ ನಾನು. ಸೊ ನೋಡಿ, ಇಲ್ಲಿ ಎಕ್ಸ್ಟ್ರಾ ಜಾಸ್ತಿ ಕೊಡಬಾರ್ದು. ಸೊ ಇಲ್ಲಿ ಮುಕ್ಕಾಲು ಭಾಗ ಇದ್ದರೆ ಇಲ್ಲಿ ಕಾಲು ಭಾಗ ತೊಗೊಂಡು ಸ್ವಲ್ಪ ಮಧ್ಯದಲ್ಲಿ, ಅಂದರೆ ಜಾಸ್ತಿ ಮಧ್ಯಕ್ಕೂ ಹೋಗ್ಬಾರ್ದು, ಹಿಂಗೂ ಬರಬಾರ್ದು. ನೋಡಿ ಈ ಒಂದು ಲೆವೆಲಿಗೆ ಕರೆಕ್ಟಾಗಿ ಪೊಸಿಷನ್ ಇಲ್ಲಿ ಬರೋ ಥರ ಚೆಸ್ಟ್ ಲೆವೆಲ್ ಇದು. ಸೊ ಅದನ್ನು ಮಾಡಿದ್ರೆ ನೋಡಿ ಈ ಥರ ಒಂದು ಪೊಸಿಷನ್ ಬರುತ್ತೆ ಇದು. ಸೊ ಒಂದು ಲೆವೆಲಿಗೆ ಇದು ರೆಡಿ ಆಯಿತು ಅಂತ. ಸೊ ನೋಡಿ ಇವಾಗ ನೀವು ನೋಡ್ಬೋದು ಯಾವ ಥರ ಒಂದು ಇದಿದೆ ಅಂತ.
ಇಲ್ಲಿ ನಾನು ಒಂದು ಬ್ಲೌಸು ಬೇರೆಯವ್ರಿಗೆ ಹೊಲೆ ಕೊಟ್ಟಿದ್ದೆ. ಆಲ್ಮೋಸ್ಟ್ ಈಗ ಒಂದು 2 ಇಯರ್ಸ್ ಬ್ಯಾಕ್ ಹೊಲೆ ಕೊಟ್ಟಿದ್ದು. ನಾನಿನ್ನೂ ಆಶ್ರಮದಲ್ಲಿದ್ದೆ ಆವಾಗ. ಇದು ನನ್ನ ತಮ್ಮಂದು ಮದುವೆ ಎಂಗೇಜ್ಮೆಂಟಿಗೆ ಅಂತ ಹೊಲಿಸ್ಕೊಂಡಿರೋವಂಥದ್ದು. ಮದುವೆ ಎಂಗೇಜ್ಮೆಂಟಿಗೆಲ್ಲ ಮದುವೆಗೆ ಅಂತಲೇ ಹೊಲಿಸ್ಕೊಂಡಿದ್ದು, ಬಟ್ ನಾವು ಹೋಗಲಿಲ್ಲ ಅಷ್ಟೇ. ನೋಡಿ ಇದನ್ನು ಶೇಪೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಇದೆಲ್ಲ ಎಕ್ಸ್ಟ್ರಾ ಬರ್ತಾಯಿತ್ತು. ಹಂಗಾಗಿ ಪಿನ್ ಹಾಕಿದೆ ಅಷ್ಟೇ. ಒಂದಿಷ್ಟು ಶೇಪ್ ಸರಿಗೆ ಕೂರ್ತಿಲ್ಲ, ಹಂಗೆ ಮಾಡಿ ಹಾಳು ಮಾಡಿಟ್ಟಿದ್ದಾರೆ ನೋಡಿ. ಹೇಗೇಗೋ ಮಾಡಿ ಹಾಳು ಮಾಡಿಟ್ಟಿದ್ದಾರೆ. ಸೊ ನಾನು ಇದನ್ನು ತೆಗೆದು ನೋಡ್ಬೇಕಾದ್ರೆ ಅರ್ಥ ಆಯ್ತು ನನಗೆ ಏನೋ ಫಾಲ್ಟ್ ಮಾಡಿದ್ದಾರೆ ಅಂತ. ಅವರು ತುಂಬ ಹೆವಿ ಈ ಕಡೆ ಕೊಟ್ಟಿದ್ದಾರೆ. ಒಂಚೂರು ಹಿಂಗದು ಹಾಕ್ಬೇಕಾಗಿತ್ತು ಅವರು. ಮತ್ತು ಇಲ್ಲೂ ಅಷ್ಟೇ ಸ್ಪೇಸ್ ಹಿಡಿಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ನಾನು ಇದೇ ಥರನೇ ಹಿಡ್ದಿರೋದು, ಬಟ್ ಇಲ್ಲಿ ಇದೆಯಲ್ಲ ಇದು ಫಾಲ್ಟ್ ಆಗಿದೆ, ಅವರಿಗೆ ಗೊತ್ತಾಗಿಲ್ಲ ಸರಿಯಾಗಿ. ಸೊ ಇವಾಗ ನಾನು ಮಾಡಿದ್ದೀನಲ್ವ, ಸೊ ನನ್ನ ಬ್ಲೌಸ್ ತೋರಿಸ್ತೀನಿ. ನಾನೇ ಹೊಲ್ದಿರೋ ಬ್ಲೌಸು, ಬಟ್ ಅದರಲ್ಲಿ ಆರಾಮಾಗಿ ಕೂತ್ಕೊಳ್ಳುತ್ತೆ. ಅಂದರೆ ನನಗೆ ಹೆವಿ ಏನೂ ಕೊಟ್ಟಿಲ್ಲ, ಬಟ್ ನಾನು ಇಲ್ಲಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅದನ್ನು ನೋಡಿ. ಅವರು ಎಕ್ಸ್ಟ್ರಾ ಬಿಟ್ಬಿಟ್ಟಿದ್ರು, ನಾನು ಇದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಕೊಟ್ಬಿಟ್ಟು. ಮತ್ತು ಇಲ್ಲೂ ಕೂಡ ಇಷ್ಟೇ, ಮತ್ತು ಇಲ್ಲೂ ಕೂಡ ಕೊಟ್ಟಿದ್ದೀನಿ ನೋಡಿ. ಇದು ಹೆಂಗೆ ಅಂದರೆ ಬಫ್ ಥರನೇ ಕೂರುತ್ತೆ. ಇದು ಆಲ್ಮೋಸ್ಟ್ ನೋಡಿ ಬಫ್ ಥರನೇ ಹಿಂಗೆ ಕೂರುತ್ತೆ. ಹಿಂಗೆ ಪ್ಯಾಡ ಏನೋ ಹಾಕ್ತಾರಲ್ಲಪ್ಪ ಅದರೊಳಗಡೆ, ನಂಗೆ ಗೊತ್ತಿಲ್ಲ ಅದು. ಸೊ ಆ ಥರನೇ ಕೂರುತ್ತೆ ನೋಡಿ. ನೋಡಿದ್ರು ಅಸಹ್ಯವಾಗಿ ಕಾಣಿಸ್ಬಾರ್ದು, ನೀಟಾಗಿರಬೇಕು. ಈ ಥರ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ನೋಡಿ. ನಾನು ಕೂಳೆ ಇಲ್ಲದೆ ಹೊಲಿತೀನಿ ಅಂತ ಹೇಳಿದೆ ನಾನು. ಸೊ ಇದೇ ಥರ ನಾನು ಬ್ಲೌಸ್ ಸ್ಟಿಚ್ ಮಾಡೋದು. ಕೂಳೆ ಎಲ್ಲ ಒಳಗಡೆ ಹೋಗಿದೆ, ಇದ್ರ ಕೂಳೆನೂ ಕಾಣಿಸಲ್ಲ, ಇದ್ರ ಕೂಳೆನೂ ಕಾಣಿಸಲ್ಲ, ಹಂಗೆ ಹೊಲ್ದಿರೋ ಅಂಥದ್ದು. ಸೊ ಇದೊಂದು ಕೆಲವೊಬ್ಬರು ಹೊಲಿಯಲ್ಲ ಈ ಥರ, ಬಟ್ ಕೆಲವೊಬ್ರು ಹೊಲಿತಾರೆ. ಸೊ ಹಿಂಗೂ ಹೊಲಿಯೋವಂಥದ್ದು ಒಂದು ಆಪ್ಷನ್. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಅದನ್ನೇ ತೋರಿಸ್ತಾ ಇದ್ದೀನಿ, ಹೆಂಗೆ ಹೊಲಿಬೇಕು ಅದನ್ನು ಅಂತ. ಇದೊಂದು ಟಿಪ್ಸ್ ಅಂದ್ಕೊಳ್ಳಿ. ಈ ಕಡೆ ಬಾ, ಮಿಷಿನ್ ಮುಟ್ಬೇಡ, ಈ ಕಡೆ ಬಾ. ನಿಮ್ಮ ಕೈ ಬಾಯಿ ಸರಿ ಇಲ್ಲ ಬೇರೆ, ತೀಟೆ ಮಗು. ಸೊ ಆಲ್ಮೋಸ್ಟ್ ನಾವು ಇವಾಗ ಇದಲ್ಲ ಪಟ್ಟಿ, ಇನ್ನೊಂದಲ್ಲಿ ಪಟ್ಟಿ ಇಲ್ಲ. ಇವಾಗ ಈ ಪಟ್ಟಿನ ನಾವು ಹಿಂಗೆ ಜಾಯಿನ್ ಮಾಡಬೇಕು. ಸೊ ಜಾಯಿನ್ ಮಾಡ್ತೀವಿ ಅಂತ ಹೇಳಿದರೆ ಏನು ಮಾಡಬೇಕು, ಇದನ್ನು ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕಲ್ವಾ. ಫಸ್ಟ್ ಇದನ್ನು ನಾವು ಉಲ್ಟಾ ತಗೊಂಡು ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ತೀವಿ. ಈ ಜಾಯಿನ್ ಮಾಡ್ಕೊಳಾದ್ಮೇಲೆ ಒಳಗಡೆಯಿಂದ ಒಂದು ಲೆವೆಲ್ ಬರುತ್ತೆ, ಅದು ಹೆಂಗೆ ಬರುತ್ತೆ ಅಂತ ತೋರಿಸ್ಬೇಕು. ಫಸ್ಟ್ ಇದನ್ನು ಜಾಯಿನ್ ಮಾಡ್ಕೊಳ್ತೀನಿ. ಜಾಯಿನ್ ಮಾಡ್ಕೊಂಡ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು? ಮೂಲ ತಜ್ಞರು ಹಾಗೂ ವಿಜ್ಞಾನಿ ಒಬ್ಬರು ಪ್ರಯೋಗಾಲಯಕ್ಕೆ ಅಲ್ಲ, ಇಲ್ಲಿ ನೋಡು, ಪ್ರಯೋ ಅಂತ ಬರಿ ಅಂದರೆ ನೀನು ಹೋ ಅಂತ ಬರ್ಕೊಂಡೋಗಿದ್ದೀವಿ. ಏನಿದು? ನನಗೆ ಮರ್ತೋಯ್ತು. ಪ್ರಯೋಗಾಲಯಕ್ಕೆ ಮೂಲ ತಜ್ಞರು ಹಾಗೂ ವಿಜ್ಞಾನಿ ಒಬ್ಬರು ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು. ಅಷ್ಟೇ, ಮುಗಿದಾಯ್ತು. ಹೌದಾ? ಓಕೆ. ಅಭಿಮನ್ಯುವಿನ ತಂದೆಯ ಹೆಸರೇನು? ಅರ್ಜುನ. ಹಂಗೆ ಹೇಳ್ತಾರಾ? ಪೂರ್ತಿ ಆನ್ಸರ್ ಹೇಳು. ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ. ತಿರ್ಗಾ ತಪ್ಪಾಗಿ ಬರ್ದೆ, ಸರಿಯಾಗಿ ಬರಿ ಅಂತ ಹೇಳಿದ್ನಲ್ಲ, ಯಾಕೆ ಬರ್ದಿಲ್ಲ? ಯಾಕೆಂದ್ರೆ ಕಲ್ಪನಾ ಚಾವ್ಲಾ ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ? ಕಲ್ಪನಾ ಚಾವ್ಲಾ ಅವರು ತಂತ್ರಜ್ಞಾನ ಹಾಗೂ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಕಾಡಿನಲ್ಲಿ ನಡೆದ ಸ್ಪರ್ಧೆ ಯಾವುದು? ಕಾಡಿನಲ್ಲಿ ಸ್ಪರ್ಧೆ ನಡೆದಿತ್ತು ಕಾಡಿನಲ್ಲಿ ನಡೆದ ಸ್ಪರ್ಧೆ ಆಶು ಭಾಷಣ. ನೀನೇನ್ ಬರ್ದಿದ್ಯಾ? ಆಶು ಭಾಷಣ ಅಂತ ಬರ್ದಿದ್ಯಾ? ಆಶು ಭಾಷಣ. ಬಾಗೆ ಬಾ, ಇದು ಒತ್ತು ಕೊಡೋಕೆ ಹೇಳಿಲ್ವಾ? ಬರೀ ಎಲ್ಲ ಸರಿ ಮಾಡು. ಗೋಪಿ ಪುಟ್ಟು ಬಾವಿಯಲ್ಲಿ ಏನನ್ನು ನೋಡಿದರು? ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನನ್ನು ನೋಡಿದರು. ಸರಿ, ಬರ್ಕೊಂಡ್ ಬಾ. ಹಿಡ್ಕ ಮಾಡ್ಕೊಳ್ಬೇಡ, ಹೋಗ್ಕೊಳ್ಳ. ದಿನದ ಕೊನೆಯ ರಾತ್ರಿಯ ಊಟ. ಆ್ಯಕ್ಚುಲಿ ವಿಡಿಯೋ ಮುಗೀತು, ತುಂಬ ಲೆಂತ್ ಆಗಿದೆ ಅಂತ ಅನಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ ಇದರಿಂದ. ನೀವು ಮಾಡೋ ವ್ಯೂ, ಲೈಕು, ಕಮೆಂಟು, ಶೇರು ಪ್ರತಿಯೊಂದು ಕೂಡ ನನಗೆ ಆ್ಯಡ್ ಆಗುತ್ತೆ. ಸೊ ಇನ್ನೂ ಇಷ್ಟ ಆದರೆ ನನ್ನ ಚಾನಲ್ನ ನೀವು ಬೇರೆಯವ್ರಿಗೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ.